ರವಿ, ಅಪ್ಪ ನಾನು ಪಾಸ್ ಮಾಡಿಬಿಟ್ಟೇನಪ್ಪ. ಗೊತ್ತಾಯ್ತಪ್ಪ, ಅದಕ್ಕೆ ನಾ ಬಂದಿತ್ತು. ಕಲ್ಕತ್ತಾ ಎಕ್ಸಾಮಿನೇಷನ್ ಪಾಸ್ ಮಾಡ್ತೇನಪ್ಪ. ಲಂಡನ್ ಅದು ಪಾಸ್ ಮಾಡ್ತೇನಪ್ಪ. ದುಬೈದು? ದುಬೈ ಅಪ್ಪ, ಆತರ ನಾನು ಕೇಳಿಲ್ವಲ್ಲಪ್ಪ. ಅದನ್ನೇ ಗೊತ್ತಿಲ್ಲ ಅಂದ್ಮೇಲೆ ಯಾಕಪ್ಪ ಓದ್ಬೇಕು? ಅಂದ್ರೆ ನೋಡು, ಇದುವರೆಗೂ ನೀನು ಓದ್ತೀನಿ ಹಿಂದೆ ನಿನ್ನ ಮಾತು ನಾ ಕೇಳಿದೆ. ಇನ್ನು ಮೇಲೆ ನಾನು ಹೇಳ್ದ ನೀ ಕೇಳ್ಬೇಕು. ಈ ಪುಸ್ತಕನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟು ಬಾ ನನ್ನ ಜೊತೆಲಿ ಆಫೀಸ್ಗೆ. ಅಪ್ಪ, ಆ ಕಲ್ಕತ್ತಾ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಲಂಡನ್ ಮಾತ್ರ. ಲಂಡನ್ ಬೇಡ, ವಾಷಿಂಗ್ಟನ್ ಬೇಡ, ಇವತ್ತಿಂದ ನೀವು ಓದೋದೇ ಬೇಡ. ಅಪ್ಪ ಹೇಳೋ ಮಾತೇ ಇದು. ನಾನೇ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಹೋದ್ಮೇಲೆ ಅಪ್ಪ ಅಮ್ಮ ಎಲ್ಲ ನಾನೇ. ನಾನು ಹೇಳ್ದಾಗ ಕೇಳ್ಬೇಕು. ನಡಿ ನನ್ನ ಜೊತೆ ಆಫೀಸ್ಗೆ.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಮ್ಯಾನೇಜರ್, ನಮ್ಮ ಸ್ಟಾಫ್ನೆಲ್ಲ ಸ್ವಲ್ಪ ರೂಮ್ ಕರ್ಕೊಂಬನ್ನಿ. ಎಸ್ ಸರ್. ಅಲ್ಲಿ ಕೂತ್ಕೊಳ್ಳಯ್ಯ. ಸರಿಯಾಗಿ ಕೂತ್ಕೊಳ್ಳೋ. ಹಿಂದಕ್ಕೆ ಹೋಗುತ್ತೆ. ಗಂಭೀರವಾಗಿ ಕೂತ್ಕೋ ಅಂತೆ. ಎಸ್ ಸರ್. ಮ್ಯಾನೇಜರ್, ಇವತ್ತಿನಿಂದ ನಿಮ್ಮೆಲ್ಲರಿಗೂ ನಮ್ಮ ರವಿನೇ ಬಾಸ್. ಆಫೀಸ್ ಡೀಲಿಂಗ್ಸ್ ಏನಿದ್ರು ಇನ್ಮೇಲೆ ಅವನ ಹತ್ರ ಇಟ್ಕೋಬೇಕು. ಓಕೆ ಸರ್. ನೀವೇನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಅಪ್ಪ, ಲಂಡನ್ ಎಕ್ಸಾಮ್ ಒಂದು ಮುಗಿಸ್ಕೋತೀನಿ, ಆಮೇಲೆ ಬೇಕಾದ್ರೆ. ಶಟ್ ಜವಾಬ್ದಾರಿಯಿಂದ ಆಫೀಸ್ ಫೈಲ್ಗಳಿಗೆ ಸೈನ್ ಮಾಡೋದನ್ನ ಕಲಿ. ಇನ್ನೊಂದ್ಸಾರಿ ಲಂಡನ್ ಗಂಡನ್ ಅಂತ ಉಸಿರತ್ರ ಕುತ್ತಿಗೆ ಮುರಿದು ಬಿಡ್ತೀನಿ. ಬಾಸು ಅಂತೀಯಾ, ಕುತ್ತಿಗೆನ ಮುರಿತಿ ಅಂತೀಯಾ? ಅಪ್ಪ ಅನ್ನೋ ಮಾತಾ ಇದು? ರವಿ, ನಮ್ಮ ಬೀದಿ ಹುಡುಗರೆಲ್ಲ ನಿನಗಿಂತ ಚಿಕ್ಕವರು, ನಿನ್ ಜೊತೆಲೆ ಓದ್ದವರು. ಅವರೆಲ್ಲ ಮದುವೆ ಮಾಡ್ಕೊಂಡು ಪ್ರತಿದಿನ ಸಾಯಂಕಾಲ ಹೆಂಡತಿನ ಕರ್ಕೊಂಡು ಪಾರ್ಕ್ ಹೋಗಿ ಸಿನಿಮಾಗೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಕ್ಕೆ ಎಷ್ಟು ಸಂತೋಷವಾಗತ್ತೆ. ನೀನು ಇದೆಯಾ ನೋಡು, ಒಂಟಿ ಗೂಬೆ. ನೋಡಯ್ಯ ರವಿ, ನೀನು ಬೇಗ ಮದುವೆ ಮಾಡ್ಕೊಳಯ್ಯ. ಒಂದು ಗಂಡು ಮಗುನ ಎತ್ತಿ ನನ್ನ ಕೈ ಕೊಟ್ಬಿಡಯ್ಯ. ನನ್ನ ಮೊಮ್ಮಗನ ಮುದ್ದಾಡಬೇಕು ಅನ್ನೋ ಆಸೆ. ಇದು ನನ್ನ ಆಸೆ ಅಲ್ಲಯ್ಯ, ನಿಮ್ಮ ಅಮ್ಮನ ಆಸೆಯೂ ಅದೇ ಆಗಿತ್ತು. ಹಾಗಲ್ಲ ಅದು ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಏನೋ. ನೋಡು, ಇವತ್ತು 6 ಗಂಟೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಬಂದು ನೋಡಿ ಒಪ್ಪಿಗೆ ಕೊಡು. 6 ಗಂಟೆಗೆ ರೆಡಿ ಆಗಿರು. ಸಂಬಂಧ ಗ್ಯಾರಂಟಿ ಕುದುರುತ್ತೆ. ಸ್ವೀಟ್ಸ್ ತಗೊಳ್ಳಿ. ನನಗೆ ಬೇಡಮ್ಮ ಸ್ವೀಟು. ಪರವಾಗಿಲ್ಲ, ನಾನು ಶುಗರ್ ಕಂಪನಿ ಡೈರೆಕ್ಟ್ ಆಗಿದ್ದವನು. ನನಗೂ ಸ್ವೀಟ್ಗೂ ಬಹಳ ದೂರ. ಅವ್ರಿಗೆ ಬಲವಂತ ಮಾಡಬೇಡಿ, ನಾನು ತಗೋತೀನಿ. ತಗೊಳ್ಳಿ. ಬೇಡ ಅನ್ನೋ. ಬೀಗರ ಮನೆ ಕಣ ಇದು, ಬಿಗಿಯಾಗಿರೋ. ನನಗೆ ಶುಗರ್ ಇಲ್ವಲ್ಲಪ್ಪ. ತಗೊಳ್ಳಿ ಬಿಡಿ, ಋಣ ಇದೆ ಅಂತ ಕಾಣಿಸುತ್ತೆ. ಸರೋಜಮ್ಮ, ಬೇಗ ಹೋಗಿ ಹೆಣ್ ಕರ್ಕೊಂಬನ್ನಿ. ಹೋಗಿ ಹೋಗಿ. ಹೆಣ್ಣು ಬರ್ತಾ ಇದೆ, ಬೇಗ ನುಂಗು. ಆ ಕಾಲ್ ಬಂತು. ಭಾಸ್ಕರ್ ರಾಯರೇ, ಇದು 3ನೇ ಸಾರಿ ಈ ಮನೆಗೆ ಬರ್ತಾ ಇರೋದು, ಜ್ಞಾಪಕ ಇದೆಯೋ? ಹೌದೇ? ಮೊದಲನೇ ಅವಳು ಇವ್ರ ಅಕ್ಕ ಲಕ್ಷ್ಮೀನ್ ನೋಡೋದಿಕ್ಕೆ ಪೂರ್ವ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಬೇಡ ಅಂದ. ಅವಳನ್ನ ಯಶವಂತಪುರದ ವೆಂಕಟೇಶನ್ ಕೊಟ್ಟು ಮದುವೆ ಮಾಡಿಸ್ತೆ. 2ನೇ ಅವಳು ಇವ್ರ ಅಕ್ಕ ಸೀತುನ್ ನೋಡೋದಿಕ್ಕೆ ಪಶ್ಚಿಮದ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಅವಳನ್ನೂ ಬೇಡ ಅಂದ. ಸರಿ, ಏನೋ ಜಯನಗರ ಜಯರಾಮನ್ ಕೊಟ್ಟು ಮದುವೆ ಮಾಡಿಸ್ತೇನಿ. ಈಗ ಉತ್ತರ ಬಾಗಿಲಿಂದ ಬಲಗಾಲಿಟ್ಟು ಬಂದಿದ್ದೀರಿ. ಇವಳು 3ನೇ ಅವಳು ಲತಾ. ಚೆನ್ನಾಗಿ ನೋಡಿ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಡಿ ಮಿಸ್ಟರ್ ರವಿ. ದಕ್ಷಿಣಕ್ಕೆ ಒಂದು ಬಾಗಿಲು ಉಳ್ಕೊತ್ತಲ್ಲ? 4 ಬಾಗಿಲು ಇರೋದಕ್ಕಿದೆ ಅರಮನೆನೆ. ಇಲ್ಲಿ ಇನ್ನೊಂದು ಬಾಗಿಲು ಇಲ್ಲ, ಇನ್ನೊಂದು ಹೆಣ್ಣು ಇಲ್ಲ. ಹೌದೌದು, ಬೇಗ ಒಪ್ಪಿಗೆ ಕೊಡಿ. ನೋಡಿ ಸರೋಜಮ್ಮ, ನಾವು ನಿಮ್ ಸಂಬಂಧ ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ವಿಷಯ ಮುಗಿದೋಯ್ತು. ನಾನು ಗೆರೆ ಹಾಕಿದ್ರೆ ನನ್ನ ಮಗ ದಾಟೋದೇ ಇಲ್ಲ, ಅಲ್ವೇ ನಮ್ಮ ಮಗನೇ? ಹೌದಪ್ಪ. ಅಪ್ಪ, ನನಗೆ ಮದುವೆ ಬೇಡಪ್ಪ. ನಾನು ನಿನ್ನ ಆಫೀಸ್ ನೋಡ್ಕೊಂಡಿರ್ತೀನಪ್ಪ. ಆಫೀಸ್ಗೆ ಹೋಗೋರೆಲ್ಲ ಮದುವೆ ಆಗಿಲ್ವೇನೋ? ಒಪ್ಕೊಳ ಸುಮ್ಮನೆ. ಬೇಡಪ್ಪ, ಈ ಮಾತು ಬೇಡಪ್ಪ. ಹೇಳಿಲ್ಲ. ಕೇಳಿದ್ದಲ್ಲಪ್ಪ, ನಿನ್ನ ಮಾತು ಕೇಳಿ ಇಲ್ಲಿಗೆ ಬಂದಿದ್ದಾಯ್ತು, ಹೆಣ್ಣು ನೋಡಿದ್ದಾಯ್ತು, ತಿಂಡಿ ತಿಂದಿದ್ದಾಯ್ತು, ಹೋಗೋಣಪ್ಪ. ನಿನ್ನ ನಂಬಿ ಇಷ್ಟೊಂದು ಏರ್ಪಾಡು ಮಾಡಿದೆ ನೋಡು. ಮಣ್ಣು ಕುದುರೆ ನಂಬಿ ನೀರಿಗಿಳ್ದಂಗಾಯ್ತಲ್ಲೋ. ಅಮ್ಮ, ನಾಳೆ ನಿಂಗೆ ನನಗೆ ಮದುವೆ ಬೇಡ. ಹೋಗ್ರಿ ಸುಮ್ಮನಿರಪ್ಪ. ಅಲ್ಲ, ಏನೋ ನಿಮ್ಮಗ ವಿದ್ಯಾವಂತ ಅಂತ ಹೆಣ್ಣು ಕೊಡಕ್ ಮುಂದೆ ಬಂದ್ರೆ ಬೇಡ ಅಂತಾನಲ್ಲ? ನಾನು ದೊಡ್ಡ ಮನುಷ್ಯನ ಮಗ ಅಂತ 108 ಹೆಣ್ಣು ತೋರಿಸ್ತೆ. ಓದ್ ಕಡೆಯಲ್ಲೆಲ್ಲ ವಾಂಗಿ ಬಾತು, ಕೇಸರಿ ಬಾತು, ಲಾಡು, ಜಿಲೇಬಿ ಎಲ್ಲ 2 ಪ್ಲೇಟ್ ಮುದುಗ್ ಬಿಡ್ತಾನೆ. ಹೆಣ್ಣು ತೋರಿಸಿದ್ರೆ ಮಾತ್ರ ಬೇಡ ಅನ್ಬಿಡ್ತಾನೆ. ಅರೆ ಹೋಗ್ರಿ, ಯಾವ ಬೋಳಿ ಮಗ ನಿನ್ ಮಗನ್ ಹೆಣ್ಣು ತೋರಿಸ್ತಾನೆ? ಎದ್ದೋಡ್ರಿ ಮೇಲೆ. ಅಪ್ಪ, ಅಪ್ಪ, ನೀನ್ ಬದುಕಿರ್ಬೇಕಪ್ಪ. ಸಾಧ್ಯವಿಲ್ಲ. ನೀನ್ ಸಾಯ್ಬಾರ್ದಪ್ಪ. ಸಾಯ್ಲೇಬೇಕು. ಅಪ್ಪ ಬೇಡಪ್ಪ. ನಾ ಸತ್ರೇನೆ ಒಳ್ಳೇದು. ಅಪ್ಪ ಬೇಡಪ್ಪ. ಅಪ್ಪ 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 ನನ್ ಮಾತು ಕೇಳಪ್ಪ. ಅಲ್ಲಪ್ಪ, ನನಗೆ 2 ಅಪ್ಪಂದಿರೋ ಇದ್ದಾರೆ. ಒಬ್ಬ ಹೋಗ್ಬಿಡ್ಲಿ ಅಂತ ಹೇಳೋಕೆ. ಏನಂದೆ? ಆ ದಳ್ಳಾಲಿ ನನ್ನ ಮಗ ಹನುಮಂತಾಚಾರಿ, ಅವನೇನಂದ ನನಗೆ? ಅದ್ ಯಾವ ಗೋಳೆ ಮಗ ನಿನ್ನ ಮಗನ ಹೆಣ್ ಕೊಡ್ತೀನಿ, ನಾನು ನೋಡ್ತೀನಿ ಅನ್ನೋಲು. ಅಂದ್ರೆ ಏನಂತೆ? ಒಳ್ಳೆ ತಾನೇ ಹೇಳ್ದ. ನನ್ನ ಮಾತು ಕೇಳಿದಿರೋ ಮಗ ನನ್ನ ಈ ಮರಣಕ್ಕೆ ಕಾರಣ ಅಂತ ಕಾಗದ ಬರೆದಿಟ್ಟು ಸಾಯ್ತೀನೋ? ನಾ ಸತ್ರು ಪೊಲೀಸ್ನವ್ರು ನಿನ್ನ ಬಿಡಬಾರ್ದು ಕಣೋ. ಬೇಡಪ್ಪ, ನೀನು ಹೋಗ್ಬೇಡಪ್ಪ. ನೀನ್ ನೋಡಿದ ಹೆಣ್ಣ ನಾನ್ ಮದುವೆ ಮಾಡ್ಕೋತೀನಪ್ಪ.
ಬೇಡಪ್ಪ, ನಾನು ನಿನ್ನ ಹೆಣ್ಣು ನೋಡಲ್ಲ. 8 ದಿನ ವಾಯ್ದೆ ಕೊಡ್ತೀನಿ. ನೀನೇ ಒಂದು ಹೆಣ್ಣನ್ನು ನೋಡ್ಕೊಂಡು ಅವಳನ್ನ ಈ ಮನೆ ಕರ್ಕೊಂಡು ಬಂದು, ಅಪ್ಪ ನೋಡಪ್ಪ ನೀನು ಸೊಸೆ ಅಂತ ಹೇಳ್ಬೇಕು. ಅಪ್ಪ ಹೇಳೋ ಮಾತೇ ಇದು. ನಿಮ್ಮಮ್ಮ ನಾನೇ ಕಣೋ. ಅಲ್ಲ, ವರಲಕ್ಷ್ಮಿ. ಬೇಡ 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 ಬೇಡ, ನಾನೇ ಹುಡ್ಕೋತೀನಿ, ಕರ್ಕೊಂಡು ಬರ್ತೀನಿ. ವರಲಕ್ಷ್ಮಿ, 8 ದಿನ ವಾಯ್ದೆ ಕೊಟ್ಟಿದ್ದೀನಿ. ನನ್ನ ಪುತ್ರ ಏನ್ ಮಾಡ್ತಾನೆ ಅಂತ ನೋಡ್ಕೊಂಡು ಬರ್ತೀನಿ. ಜಯ ಬಜರಂಗಬಲಿ, ಶ್ರೀರಾಮ ಭಕ್ತ, ಗಾಳಿ ಹನುಮಂತರಾಯ, ವೀರಾಂಜನೇಯ, ಎಲ್ರಿಗಿಂತ ಜಾಸ್ತಿ ಶಕ್ತಿ ನನಗೆ ಕೊಟ್ಟು ನನ್ನನ್ನು ಕಾಪಾಡಪ್ಪ, ಕಾಪಾಡು 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 ಕಾಪಾಡಪ್ಪ 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 ಕಾಪಾಡು 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 ಕಾಪಾಡು. ತಗೋ ಮಂಗಳಾರತಿ, ಎಲ್ಲ ಒಳ್ಳೇದಾಗತ್ತೆ. ಬಾಯಿ ತೆಗಿ. ಹೌದು, ನಿಮ್ಮಪ್ಪ ಎಷ್ಟು ದಿನ ಟೈಮ್ ಕೊಡ್ತಾರ? 8 ದಿವಸ. 8 ದಿನ ಆಯ್ತು ಬಿಡು. ಇನ್ನು 8 ದಿನದಲ್ಲಿ ಆರಾಮಾಗಿ ಒಂದು ಹುಡುಗಿ ಹುಡುಕ್ಬಿಡ್ತೀಯ. ನಾನು ಹುಡುಕೋ ಹಾಗಿದ್ರೆ ಸ್ನೇಹಿತ ಅಂತ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ಮಾರುತಿ? ನೀನೇ ಹುಡುಕ್ ಕೊಡ್ಬೇಕು. ನಾನಾ? ಅಯ್ಯೋ ಅಪ್ಪ ಆಂಜನೇಯ, ಈ ಮಾರುತಿ ಭಕ್ತನಿಗೆ ಇಂಥದೊಂದು ಶೋಧನೆನಾ? ಬೇಡಪ್ಪ. ನನಗೋಸ್ಕರನೋ ನಾನು ಕೇಳ್ತಿರೋದು? ಮತ್ತೆ ನಮ್ಮ ಅಪ್ಪಂಗೋಸ್ಕರ. ನಿಮ್ಮಪ್ಪನ್ಗ? ಅವರನ್ನು ಉಳಿಸ್ಕೊಳಕಲ್ವೇ? ಓ, ಅವನನ್ನು ಉಳಿಸೋಕೋಸ್ಕರನಾ? ಹಾಗಾದ್ರೆ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಹೇಳ್ತೀಯೋ? ಅವನು ನೋಡ್ತಾ ಇದ್ದಾನೆ, ಸ್ವಲ್ಪ ಹತ್ರ ಬಾ. ನೋಡು, ಹೋಗೊಂದು ಪಾರ್ಕಲ್ಲಿ ಕೂತ್ಕೋ. ಒಳ್ಳೆ ಸುಂದರವಾದ ಹೆಂಗ್ಸ್ ಯಾರಾದ್ರೂ ಬಂದ್ರೆ ಅವಳನ್ನೇ ನೋಡ್ತಿರು. ಸ್ವಲ್ಪ ಹತ್ರಕ್ಕೆ ಹೋಗು, ಹಲೋ ಅನ್ನು. ಒಂಚೂರು ಸ್ಮೈಲ್ಗಿಲ್ಲ ಏನಾದ್ರೂ ಕೊಟ್ರೆ, ನಿಮ್ಮ ಹೆಸರೇನು ಅಂತ ಕೇಳು. ಹೆಸರೇನಾದ್ರೂ ಹೇಳಕ್ ಬಂದ್ರೆ ಇನ್ನೊಂದು ಸ್ವಲ್ಪ. ಆಂಜನೇಯ ನೋಡ್ತಿದ್ದಾನೆ. ಅಷ್ಟೇ. ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಈಗ ಗೊತ್ತಾಯ್ತಲ್ಲ. ಯಾವ ಪಾರ್ಕು? ಯಾವುದೋ ಒಂದು ಪಾರ್ಕು. ಹೋಗು. ಹಲೋ, ನಿಮ್ಮ ಹೆಸರು? ನೀನಾ? ಬರೀದ್ರೆ ಎಷ್ಟು ಚೆನ್ನಾಗಿತ್ತು. ನಮ್ಮಪ್ಪ 8 ದಿವಸ ಕೊಟ್ಬಿಟ್ರು. ಆದ್ರೆ ನಮ್ಮ ಮಾರುತಿ ಬಹಳ ಬುದ್ಧಿವಂತ. ನೀವು ಒಂದೇ ದಿವಸದಲ್ಲಿ ಸಿಗ್ಬಿಟ್ರು ನೋಡಿ. ಏನ್ ಹೇಳ್ತಿದ್ದೀರಾ ನೀವು? ಅದು ಅದು ನಮ್ಮ ನಮ್ಮ ಪರಿಸ್ಥಿತಿ ಬಹಳ ವಿಚಿತ್ರವಾಗಿದೆ. ಅಪ್ಪ ಹಾಸಿಗೆ ಅಲ್ಲ, ಹಗ್ಗ ನೇಣು ಹಾಕೊಂಡು, ಅದು ನಿಮಗೀಗ ಅರ್ಥವಾಗೋದಿಲ್ಲ. ಮದುವೆ ಆದ್ಮೇಲೆ ಎಲ್ಲ ಅರ್ಥವಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಏನಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಅರ್ಥವಾಗುತ್ತೆ ಅಂದೆ. ಹಿಂಗ್ ಕೊಡ್ರಿ. ಹಿಂಗೇನು, ಏನ್ ಬೇಕಾದ್ರೆ ಕೊಡ್ರಿ, ಕೊಡ್ತೀನಿ. ಕೊಡ್ರಿ. ಅಯ್ಯೋ ಬಿಟ್ರೆ, ಅಯ್ಯೋ, ಕೊಡ್ರಿ. ಜಲ್ದಿ ಬಿಟ್ರೆ ಹೇಗೆ? ಈಗ ತಾನೇ ನೀವು ನಮ್ಗೆ ಸಿಕ್ಕಿದ್ದೀರಾ. ನಾನಾಗೆಲ್ಲ ಬಿಡೋದಿಲ್ಲ. ಅಯ್ಯೋ, ಕಾಪಾಡಿ, ಕಾಪಾಡಿ, ಕಾಪಾಡೋದೆ, ನಾನು ಕಾಪಾಡ್ತೀನಿ. ಎಷ್ಟು ದಿನ ಮದುವೆ ಆದ್ಮೇಲೆ? ರಜಾ ಎಲ್ಲ ಆಫೀಸಿಗೆ ಇವತ್ತಾರು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅನ್ನೋದಿಲ್ಲ ಈ ಮನೆಯಲ್ಲಿ. ಯಾವನವನು ಇಷ್ಟು ಸಾರಿ ಬಸ್ಸಲ್ಲಿ ಹೋಗ್ತಾನೆ? ಲೇ ಅನಾದಿ, ಹೊರಗಡೆಯಿಂದ ಭಿಕ್ಷೆ ಬೇಡೋದನ್ನ ನೋಡಿದ್ದೀನಿ. ಇವ್ರು ಯಾವನು ಬಸ್ಸಲ್ಲಿ ಹೊತ್ತಿ ಮಲಗಿರೋರು ಎಬ್ಸಿ ಭಿಕ್ಷೆ ಕೇಳ್ತಾ ಇದ್ದಾನಲ್ಲ. ಹೋಗ ಮುಂದಕ್ಕೆ. ಅಪ್ಪ ಅನ್ನೋ ಮಾತೆ ಇದು. ರವಿ, ಹೌದಪ್ಪ. ಅಯ್ಯೋ ಮಗನೇ, ನಾನೇ ಅಪ್ಪ. ಏನಾಯ್ತು? ಅಪ್ಪ, ಗಟ್ಟಿಯಾಗಿ ಹಿಡ್ಕೊಳಪ್ಪ. ಬಿದ್ದೋಗ್ತೀನಿ ನಾನು. ಅಮ್ಮ. ಏನೋ ಇದು ನಿನ್ನ ಅವತಾರ. ಏನೋ ಹೋಗಿ ಲವ್ ಮಾಡ್ಕೊಂಡು ಬಾರೋ ಅಂತ ನಾನಂದೆ. ಅಯ್ಯಪ್ಪ. ಅಷ್ಟಕ್ಕೆ ಮೈಯೆಲ್ಲ ಚಿಂತೆ ಮಾಡ್ಕೊಂಡು ಬಂದಿದ್ಯಲ್ಲೋ. ಹೌದಪ್ಪ, ಇದೆಲ್ಲ ನಿನ್ನಿಂದ ಅಪ್ಪ. ನಾನೇನ್ ಮಾಡ್ದು? ಅಲ್ಲಪ್ಪ, ಮದುವೆ ಆದ ಹೆಣ್ಣಿನ ಕೈ ಹಿಡಿಯೋಕ್ ಹೋದ್ರೆ ಅವಳ ಅಪ್ಪನೋ ಗಂಡನೋ ಹೊಡೆಯೋದು ಧರ್ಮ ಹೌದು ಅಲ್ವನಪ್ಪ? ಹೌದೌದು. ಇವಳಿಗೆ ಮದುವೆನೇ ಆಗಿರ್ಲಿಲ್ಲಪ್ಪ. ಅವಳ ಕೈ ಹಿಡಿದಿದ್ದೆ ತಡ. ಅಕ್ಕಪಕ್ಕದವರೆಲ್ಲ ಬಂದು ಹಾಕು 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 ಅಂತ ಚಚ್ಚಾಗ್ಬಿಟ್ರಪ್ಪ. ಚಚ್ಚಾಗ್ಬಿಟ್ರು. ಏನೋ ಚಿಕ್ಕ ಹುಡುಗ ಆಸೆ ಮುಟ್ಟಿದಾನೆ, ಅಷ್ಟಕ್ಕೆ ಆಪತ್ತಾಗೋ ತರ ಹೊಡಿಯೋದೆ. ಅಪ್ಪ, ನೀನ್ ಆವತ್ ನೋಡಿದ ಹೆಣ್ಣಿಗೆ ಮದುವೆ ಮಾಡಿಸ್ಬೇಡಪ್ಪ.
ಅಯ್ಯೋ ಬೇಡಪ್ಪ ಬೇಡ. ಅಲ್ಲಿರೋ ಹುಡುಗಿನ ಹುಟ್ಟಿದ್ದಕ್ಕೆ ಅಲ್ಲಿರೋರು ಮಾತ್ರ ನೀನು ಹೊಡೆದ್ರು. ನಾನೇನಾರು ನಿನಗೆ ಹೆಣ್ಣು ಕೇಳಕ್ ಹೋದ್ರೆ ಬೀದಿ ಬೀದಿನೇ ಅಟ್ಟಿಸ್ಕೊಂಡ್ಬಂದು ನನಗೆ ಧರ್ಮದೇಟು ಹೊಡೆದು ಬಿಡ್ತಾರಪ್ಪ. ನೀನೇನೋ ಹೆಂಗು ತಡ್ಕೊಂಡು ಇಲ್ಲಿವರೆಗೂ ಬಂದೆ. ನಾನು ಓಲ್ಡ್ ಕಣೋ, ಸ್ಪಾಟ್ನಲ್ಲೇ ಔಟ್ ಆಗೋಗ್ಬಿಡ್ತೀನಿ. ಹೌದಾ? ಅಪ್ಪ, ಆ ಹಗ್ಗ ಮೊದಲು ತೆಗಿಸಾಕ್ ಬಿಡಪ್ಪ, ನನಗೆ ಯಾಕೆ ಭಯ ಆಗತ್ತೆ. ನಿಮ್ಮಮ್ಮನ ಹಣೆಗೂ ತೆಗಿಯೋಲ್ಲ, ನಿನಗಾಗ್ಬೇಕು. ನಾನು ತೋರಿಸಿದ ಹುಡುಗಿನೆಲ್ಲ ಬೇಡ ಬೇಡ ಅಂತ ಹಠ ಮಾಡ್ತೀರಾ, ನಿನಗಿನ್ನೂ ಆಗ್ಬೇಕು ಕಣೋ. ಆವತ್ತೇ ಅಪ್ಪನ ಮಾತಿಗೆ ಅನುಮತಿ ಕೊಟ್ಟಿದ್ರೆ ಈ ಆಪತ್ತು ಬರ್ತಿತ್ತ? ಏನೋ ನನ್ನ ಕರ್ಮ. ಅಪ್ಪ, ಸರ್ವೆಂಟ್ಸ್ ಒಬ್ರು ಇಲ್ವೇನಪ್ಪ? ಇಲ್ಲ, ಎಲ್ಲ ಹೊರಟೋದ್ರು. ಯಾಕೋ? ಅಪ್ಪ, ಉಪ್ಪಿನ ಶಾಖ ಕೊಡೋಕೆ. ಹೆತ್ತ ಕರ್ಮಕ್ಕೆ ನಾನು ಇದೀನಲ್ಲಪ್ಪ, ನಾನೇ ಶಾಖ ಕೊಡ್ತೀನಿ. ನೋಡೋ, ನಾಳೆಯಿಂದ ನೀನು ಹೀಗೆ ಹೋಗ್ಬೇಡ, ಕಾರ್ ತಗೊಂಡು ಹೋಗು. ದೊಡ್ಡ ಮನುಷ್ಯ ಮನೆ ಹುಡುಗ ಅಂತೇಳಿ ಬಿಟ್ಟು ಬಿಡ್ತಾರೆ. ಹಾ, ಅಪ್ಪ ಹೇಳೋ ಮಾತಾ ಇದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾರಮ್ಮ ಬಸ್ಗೆ ಹೊಡ್ತಿದ್ಯಾ? ಏಯ್, ಏನೋ ಹೊಗೆ ಬರ್ತಾ ಇದೆ? ಏನಿಲ್ಲ. ಅಯ್ಯೋ, ಪರವಾಗಿಲ್ವಲ್ಲ. ಈ ತಲೆ ಹರಟೆಗಳು ನನಗಿಂತ ಮುಂಚೆ ಎದ್ದು ಬಿಟ್ಟಿದ್ದಾರೆ. ಏನ್ರ ಮಾಡ್ತಿದ್ದೀರಾ? ಏಯ್ ಏಯ್, ಎದ್ದೇಳ್ರಯ್ಯ, ಗಂಟೆ 6 ಆಯ್ತು. ಎದ್ದೇಳ್ರಪ್ಪ, ಎದ್ದೇಳಿ. ಗುಡ್ ಮಾರ್ನಿಂಗ್. ಎದ್ದು ಬೇಗ ಬೇಗ ಸ್ನಾನ ಮಾಡಿ, ನಾನು ಸ್ವಲ್ಪ ಮಲಗಬೇಕು. ಯಾವ ದೇವ್ರು? ಬೆಳಗ್ಗೆ ಎದ್ದು ದೇವ್ರ ಕೈ ಮುಗಿತಿದ್ರ ಅಂತ ನಾನು ನೋಡಿದ್ರೆ, ಯಾವ್ದೋ ಮುಖ ಇಲ್ದಿರೋ ಫೋಟೋ ಕೈ ಮುಗಿತಿದ್ರಲ್ಲ, ಯಾರೋ ಇವಳು? ಗುರುಗಳೇ, ಇವಳು ನನ್ ಲವ್ವರು. ಅವಳು ನನ್ ಲವರು ಗುರುಗಳೇ. ನನ್ ಲವರು ಗುರುಗಳೇ. ಮುಖ ಇಲ್ದಿರೋದಕ್ಕೆ 3 ಜನ ಸಿಂಡಿಕೇಟ್ ಲವ್ವ. ಮುಖ ಎಲ್ರೋ? ಅಷ್ಟೆಲ್ಲ ಇದ್ದೀರಿ, ಹಿಂಗ್ಯಾಕೆ? ದಿನ ಯಾವ್ದೋ ಆಫೀಸ್ಗೆ ಹೋಗಕ್ಕೆ ಬಸ್ ಸ್ಟಾಪ್ ಬರ್ತಾಳೆ. ನಾವ್ ನೋಡಿದ್ವಿ, ತೆಗೆದ್ವಿ ನೋಡಿ ಹಿಂದ್ಗಡೆ ಒಂದ್ ಸ್ಟಿಲ್ ನೋಡು. ಅಲ್ರೋ, ಮನೇಲಿ ಓದಲ್ಲ ಅಂತ ಹಾಸ್ಟೆಲ್ಗೆ ಕಳ್ಸಿದ್ರೆ ಯಾವ್ದೋ ಮುಖ ಇಲ್ದಿರೋ ಫೋಟೋ ಪೂಜೆ ಮಾಡ್ತಿದ್ರಲ್ಲ, ನೀವೆಲ್ಲ ಉದ್ಧಾರ ಆದಂಗೆ. ಉದ್ಧಾರ ಆಗ್ತೀವೋ ಬಿಡ್ತೀವೋ, ಒಟ್ನಲ್ಲಿ ನಾವಿಲ್ಲಿರೋದೇ ಆ ಹುಡುಗಿಗೋಸ್ಕರ. ಆ ಹುಡುಗಿ ನಮ್ ಕೈಗೆ ಸಿಕ್ಕಿದ್ರೆ ಅಪ್ಪ ಆಂಜನೇಯ, ಅವನಿಗೆ ನೋಡಿದ್ರೆ ಹೆಣ್ಣು ಹುಡ್ಕೋ ಕಾಟ, ಇವ್ರಿಗೆ ನೋಡಿದ್ರೆ ಹೆಣ್ಣು ನೋಡೋ ಕಾಟ. ಅಪ್ಪ ತಂದೆ, ಇವ್ರನ್ನೆಲ್ಲ ಏನ್ ಕಾಪಾಡ್ತೀಯೋ ನೀನು ಒಬ್ಬನಿಗೆ ಗೊತ್ತು. ಇದ್ರಲ್ಲಿ ಏನೂ ಕಡಿಮೆ ಇಲ್ಲ. ಈ ಬ್ರಹ್ಮಚಾರಿಗೆ ಏನು ಗೊತ್ತು ನಮ್ಮ ಡಿಗ್ರಿ ವಿಷಯ. ಹಿಂದ್ಗಡೆಯಿಂದನೇ ಇಷ್ಟು ಚೆನ್ನಾಗಿರೋ ಈ ಹುಡುಗಿನ ನಮ್ಮ ಗುರುಗಳು ಮುಂದ್ಗಡೆಯಿಂದ ಏನಾದ್ರೂ ಮುಖ ನೋಡಿದ್ದಿದ್ರೆ. ಯಾರು ಬಡ್ಕೋತೀರ? ಹುಡುಗಿ ಹೋಗಾಯ್ತು. ಮಾರುತಿ ಮಾರುತಿ ಮಾರುತಿ, ಏನ್ ಅಂದ, ಏನ್ ಚಂದ. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗ್ಬೇಕು ಕಣೋ. ಮಾರುತಿ, ಏನಾದ್ರು ಒಂದು ಐಡಿಯಾ ಕೊಡೋ.
ಹೊಲ ಬಿಟ್ಟೇನೋ? ಯೋಚನೆ ಮಾಡ್ತಿದ್ದೀನಿ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಬಂತು ಐಡಿಯಾ ಬಂತು. ಬಂತಾ? ರವಿ, ಕಾರ್ ತಗೋ, ಅದೇ ಜಾಗಕ್ಕೆ ಹೋಗು. ಅದೇ ಜಾಗದಲ್ಲಿ ನಿಂತಿರ್ತಾಳೆ. ಕಾರ್ ನಿಲ್ಸು, ಡೋರ್ ಓಪನ್ ಮಾಡು, ಕೆಳಗಿಳಿ, ಅವಳ ಹತ್ರ ಹೋಗು, ಇನ್ನೂ ಹತ್ರ ಹೋಗು. ಹೋಗಿ, ಮೇಡಮ್ ನೆನ್ನೆ ನನ್ನ ಕಾರ್ ಬ್ರೇಕ್ ಫೇಲ್ ಆಗೋಯ್ತು, ಅದಕ್ಕೆ ನಿಮ್ಗೆ ಡಿಕ್ಕಿ ಹೊಡೆದ್ಬಿಟ್ಟೆ, ನಿಮ್ಗೆ ಏನೂ ಆಗ್ಲಿಲ್ಲಲ್ಲ ಕೇಳು. ನನ್ಗೇನೂ ಆಗ್ಲಿಲ್ಲ ರೀ ಅಂತ ನಾಚ್ಕೊಂಡ್ಬಿಡ್ತಾಳೆ. ಮೇಡಮ್ ಬನ್ನಿ ಮೇಡಮ್, ಕಾಫಿ ತಗೊಳ್ಳಿಯೋನು. ಬೇಡ ಅಂದ್ರೆ? ಹಾರ್ಲಿಕ್ಸ್ ತಗೊಳ್ಳಿಯೋನು. ಬೇಡ ಅಂದ್ರೆ? ಹಾಲಾದ್ರೂ ತಗೊಳ್ಳಿಯೋನು. ಬೇಡ ಅಂದ್ರೆ? ಐಸ್ ಕ್ರೀಮ್ ಕೊಡ್ಸಯ್ಯ, ಬೇಕು ಅಂತಾಳೆ. ಐಸ್ ಕ್ರೀಮ್ ಕೊಡ್ಸು. ಅವಳ ಐಸ್ ಕ್ರೀಮ್ ತಿಂತಿರುವಾಗ ಅವಳ ಮುಖ ನೋಡ್ಬೇಡ, ಬೇರೆ ಕಡೆ ತಿರ್ಕೋ. ಮೇಡಮ್, ನಾನ್ ನಿಮ್ಮನ್ ಪ್ರೀತಿಸ್ತಿದ್ದೀನಿ, ಐ ಲವ್ ಯು ಅನ್ನು. ಐಸ್ ಕ್ರೀಮ್ ತರ ಕರ್ಗೋಗ್ತಾಳೆ, ನನ್ನ ಮದುವೆನೂ ಆಗ್ತಾಳೆ. ದಟ್ಸ್ ಆಲ್. ಓಕೆ? ಮೇಡಮ್, ಕಾರು ಕೈ ಕಾಲು ಅಲ್ಲ ಬಿಡಿ. ಏನ್ ಸರ್, ನೆನ್ನೆ ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಇವತ್ತು ಕ್ಷೇಮ ವಿಚಾರಿಸಕ್ ಬಂದಿದ್ದೀರಾ? ಕ್ಷೇಮ ಹೌದು. ವಿಚಾರಿಸ್ತಿದ್ದಾಗೆ ಹಾರ್ಲಿಕ್ಸ್ ತಗೊಳ್ಳಿ ಅಂತೀರಾ? ಹೌದು. ಬೇಡ ಅಂದ್ರೆ ಬೋರ್ನವಿಟ ತಗೊಳ್ಳಿ ಅಂತೀರಾ? ಕರೆಕ್ಟ್. ಅದು ಬೇಡ ಅಂದ್ರೆ ಐಸ್ ಕ್ರೀಮ್ ಆದ್ರೂ ತಗೊಳ್ಳಿ ಅಂತೀರಾ? ತಿಂತಾ ಇದ್ದಾಗೆ ಅವಳ ಮುಖನೇ ನೋಡ್ಕೊಂಡು ಐ ಲವ್ ಯು ಅಂತೀರಾ? ಇದು ನಿಮ್ಗೆ ಹೇಗ್ ಗೊತ್ತಾಯ್ತು? 3 ತಿಂಗಳಿಂದ ಇದೇ ಕೆಲಸ ಸರ್ ನಾವು ಮಾಡ್ತಿರೋದು. ಹೌದಾ? ಹೌದು ಸರ್. ನಾವು ನಾಯಿ ಅಲ್ದಾಗ ಅಲಿತಾ ಇದ್ದೀವಿ, ಮುಂದ್ಗಡೆಯಿಂದ ಒಂದು ಫೋಟೋ ತೆಗಿಯಕ್ಕಾಗ್ಲಿಲ್ಲ. ನೀನು ನೆನ್ನೆ ನೋಡ್ದೆ, ಇವತ್ತಾಗಲೇ ಐಸ್ ಕ್ರೀಮ್ ಕೊಡ್ಸಕ್ ಬಂದಿದ್ಯಾ? ನಾಯಿಗಳ? ತಿಳ್ಕೊ, ಅವಳಿಗಿನ್ನೂ ಮದುವೆನೇ ಆಗಿಲ್ಲ. ನೋಡಿದ್ರೆ ಗೊತ್ತಾಗತ್ತೆ. ಅವಳ ಹೆಸರು ನಮಗೂ ಗೊತ್ತಿಲ್ಲ. ತಿಳ್ಕೊಂಡು ಹೇಳ್ತೀರಾ? ನಾವು 3 ಜನನು ಅವಳನ್ನ ಇಷ್ಟಪಟ್ಟಿದ್ದೀವಿ. 3 ಜನನ? ಪಾಪ. ಏನೇ ಆದ್ರೂ ನಮ್ 3 ಜನರಲ್ಲೇ ನಡೆದೋಗ್ಬೇಕು. ಹ? ನೀನ್ ಸೂಟು ಬೂಟು ಹಾಕೊಂಡು ಕಾರ್ನಲ್ಲಿ ಬಂದು ಅವಳಿಗೇನಾದ್ರೂ ಮೆಲ್ಟ್ ಮಾಡಿ ಹೊಡ್ಕೊಂಡೋಗಕ್ ಪ್ರಯತ್ನ ಪಟ್ಟೆ. ಏಯ್ ತೋರ್ಸ್ರ. ಇದೆಲ್ಲ ನಮ್ಗೆ ಯಾಕೆ ತೋರಿಸ್ತಾ ಇದೀರಿ? ಚೂಪಾಗಿದೆ. ಏಯ್. ಹ? ಓ, ಅರ್ಥವಾಯ್ತು. ಇನ್ನೊಂದ್ಸಲ ನಾನು ರಸ್ತಲ್ಲಿ ಬರ್ಕೊಡ್ವಲ್ಲ, ಬರ್ದ? ಹೊರಡು. ಇನ್ನೂ ನಿಧಾನ ಮಾಡಿದ್ರೆ ಆ ಹುಡುಗಿನ ಆ ಕಾರ್ನವನು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಮುಂಚೆ ನಾನೇ ಅವ್ರ ಮನೆಗೆ ಹೋಗಿ ಹೆಣ್ ಕೇಳ್ಬೇಕು. ಎಲ್ಲಿಗಮ್ಮ ಹೋಗ್ತಿದ್ಯಾ? ಯಾರನ್ನಮ್ಮ ನೋಡಕ್ ಹೋಗ್ತಾ ಇದೀಯಾ? ಏನಿಲ್ಲ, ನಮ್ ತಾತನಿಗೆ ಮೈಗೆ ಹುಷಾರಿಲ್ದೆ ಈಗ್ಲೂ ಆಗ್ಲೋ ಅನ್ನಂಗ್ ಆಗ್ಬಿಟ್ಟಿದಾರಂತೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀನಿ. ಇದ್ದೋಗ್ ತಾತ ಹೋದ್ ತಿಂಗಳ ನೆಗದ್ ಬಿದ್ದ ಅಂದೆ, ಇನ್ಯಾರೋ ಇದಾರೆ ನೀನ್ ನೋಡೋದಕ್ಕೆ? ಆ ತಾತ ಬೇರೆ ಕಣ, ಇದೆಲ್ಲ ನಿನ್ಗೆ ಯಾಕೋ? ನಿನ್ನೆ ರಾತ್ರಿನೇ ನೀನ್ ಈ ಬೀಲಿ ಶರ್ಟ್ ನ 7 ಸಾರಿ ಬಾರ್ಸೋಪಾಕ್ ಉಜ್ಜವಾಗ್ಲೇ ಗೊತ್ತು ಕಣೋ, ನೀನ್ ಆ ಹುಡ್ಗಿ ಮನೆಗೆ ಹೋಗ್ತೀಯ ಅಂತ. ಏಯ್ ಹೌದಾ? ನಾನ್ ಅವಳ ಮನೆಗೆ ಹೋಗ್ತೀನಿ ಕಣ, ಅದನ್ನ ಕೇಳಕ್ ನೀನ್ ಯಾರ ದಡಿಯಾ?
ಅಂತೀನಿ ಕಣ ದಡಿಯ ಅಂತ. ತಿರ್ಗಾ ದಡಿಯ ಅಂತೇನೋ ನನ್ಗೆ. ಏಯ್ ಎತ್ತವನ್ಗೆ, ಎತ್ತವನ್ನ. ಏನ್ರ ಇದೆಲ್ಲ? ಎದಡ್ರ ಎದಡ್ರ. ಗುರುಗಳೇ ನೀವು ಸುಮ್ಮನೆ ಬಿಡಿ, ಇದ್ರ ಲ್ಯಾಡ್ರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ನನಗ್ ತೀರ್ಮಾನ ಮಾಡಿ ಮನೆಗ್ ಕಳಿಸ್ತಾರೆ. ಮರ್ಯಾದೆ ಗೆದ್ದೇಳ್ತೀರಾ ಇಲ್ಲ ಎರಡೆರಡು ಹಾಕ್ಲಾ? ಏನ್ರ ಏನ್ರ ಇದೆಲ್ಲ? ಗುರುಗಳೇ ಇವ್ನ್ ನನ್ ಲವರ್ ನೋಡಕ್ ಹೋಗ್ತಿದ್ದಾನೆ ಗುರುಗಳೇ, ತಪ್ಪಲ್ವಾ? ಗುರುಗಳೇ ನನ್ ಹುಡುಗಿನ ನಾನ್ ಮದುವೆ ಮಾಡ್ಕೋತೀವಿ ಇಲ್ವೋ ಅಂತ ಕೇಳಕ್ ಹೋಗೋದು ತಪ್ಪಾ ಗುರುಗಳೇ? ನಮಗ್ ಗೊತ್ತಿಲ್ಲದೆ ಹೋಗೋದು ತಪ್ಪಲ್ಲ ಗುರುಗಳೇ? ಅದೇ ಒಂದ್ ಮುಖವಲ್ದಿರೋ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಲ್ಲ ಆ ಹುಡುಗಿನ, ಅವಳ ಮುಖ ನೋಡಿದ್ರ? ನೋಡಿದೀವಿ ಗುರುಗಳೇ. ಅವಳ ಅಪ್ಪ ಯಾರು? ಗೊತ್ತಿಲ್ಲ ಗುರುಗಳೇ. ಅವಳ ಅಮ್ಮ? ಗೊತ್ತಿಲ್ಲ ಗುರುಗಳೇ. ಅವಳ ಹೆಸರೇನು? ಗೊತ್ತಿಲ್ಲ. ಮನೆ? ಗೊತ್ತು ಗುರುಗಳೇ. ಅಯ್ಯೋ ಕಂತ್ರಿ ನಾಯಿ, ಅದನ್ ಕಳ್ಸೋರು ಹೋಗಿ ಮನೆ ಹುಡ್ಕೊಂಡ್ ಬರುತ್ತೋ? ಮನೆ ಹುಡ್ಕೋದ್ ದೊಡ್ಡದಲ್ಲ ಕಣೋ, ಮನಸ್ಸನ್ನು ಹುಡುಕ್ಬೇಕು. ಹಾಗಾದ್ರೆ ಅಂದ್ರೆ ಈ ಸೀಗಡಿ, ಈ ಟಾರ್ ಡಬ್ಬ, ಈ ಕೋಡಂಗಿ, ಈ ಮೂರರಲ್ಲಿ ಅವಳ ಕರ್ಮಕ್ಕೆ ಯಾರನ್ನ ಸೆಲೆಕ್ಟ್ ಮಾಡ್ತಾಳೋ ಅದನ್ನ ತಿಳ್ಕೊಬೇಕು. ನಾನೇ ನಿಮ್ ಮ್ಯಾರೇಜ್ ಬ್ರೋಕರ್ ಅಂತ ತಿಳ್ಕೊಂಡಿದ್ದೀರಾ? ಕೊಡ್ತೀನಿ ಕಣೋ, ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗೂ ಮನೆ ಗೊತ್ತಿದ್ಯಲ್ಲ, ನೆಟ್ಟಿಗೆ ಮನೆಗೆ ಹೋಗಿ ಅವಳ ಹತ್ರನೇ ಕೇಳಿ. ಮನೆ ಇರ್ಬೇಕಲ್ಲ. ಬಂದ್ರ ತಾವು ಶ್ರೀನಿವಾಸರಾವ್? ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಈಗ ತಾನೇ ಫೋನ್ ಬಂದಿತ್ತು. ಬರುತ್ತೆ. ಜಾನಕಿ, ಶಂಕರ್ ಮಠದಿಂದ ದಾಸರು ಬಂದಿದ್ದಾರೆ, ದೊಡ್ಡ ಲೋಟದಲ್ಲಿ ಪಾನಕ ತಂದ್ಕೊಡು. ತಡಿಯೋ ನನ್ನ ಮಗನೇ, ಈ ನಾಮನ ಹೆಬ್ಬವನ್ನ ಹಾಕೊಂಬರ್ಬೇಡ ಅಂತ ಹೇಳಿಲ್ಲ ಸಾರ್. ನಾವ್ ಶಂಕರ್ ಮಾಡ್ತವ್ರೋ ಅಲ್ಲ, ಪಾನಕನೂ ಅಲ್ಲ. ಪಾನಕ ಬೇಡ್ದಿದ್ರೆ ಅಡ್ಡಿ ಇಲ್ಲ ಬಿಡಿ. ನಮ್ ಶಿಶುವಿಹಾರದಲ್ಲಿ ಯಾವ ಹರಕತೆ ಇಟ್ಕೋಬೇಕು ಅಂತಿದ್ದೀರಿ? ಹರಿಕತೆ? ಅಯ್ಯಯ್ಯ, ಹರಿಕತೆ ಯಾರು ಸರ್ ಮಾಡಕ್ ಬಂದಿರೋದು? ನಿಮ್ ಮಗಳನ್ನ ನೋಡಕ್ ಬಂದಿದ್ದೀವಿ. ಏನು ಮಗಳು? ಯಾರ ಮಗಳು? ಅದೇ ಸರ್, ಸೈಡ್ ಬ್ಯಾಗು ಹೌದು, ಗುಲಾಬಿ ಹೂವು ಹೌದು, ಹಿಂದ್ಗಡೆ ಒಂದ್ ಜಡೆ, ಮುಂದ್ಗಡೆ ಒಂದ್ ಜಡೆ, ದಿನ 10:15 ಗಂಟೆ ಬಸ್ ಸ್ಟಾಪ್ ನಲ್ಲಿ ನೋಡಕ್ ಬಂದಿದ್ದೀವಿ ಸರ್. ಓಹೋ, ನಮ್ಮ ಅಣ್ಣನ ಮಗಳ ಗಾಯತ್ರಿನ ಕರಿತೀನಿ ತಾಳಿ. ಗಾಯತ್ರಿ, ಅಮ್ಮ ಗಾಯತ್ರಿ, ನೋಡಮ್ಮ, ನಿನ್ನ ನೋಡಕ್ ಬಂದಿದ್ದಾರೆ. ಸರ್ ದಯವಿಟ್ಟು ತಪ್ಪು ತಿಳಿಬೇಡಿ, ನಾವು ಮೂವರು ಸ್ಟೂಡೆಂಟ್ಸು. ನಮ್ಮ ಮೂವರ್ಗೂ ಅವ್ರ ಕಂಡ್ರೆ ಇಷ್ಟ. ಏನು? ಹಾ, ನಮ್ ಮೂವರಲ್ಲಿ ಯಾರನ್ನಾದ್ರ ಒಬ್ಬರನ್ನ ಇಷ್ಟಪಟ್ಟು ಮದುವೆ ಆಗ್ಲಿ, ಮಿಕ್ಕದವರು ನಮ್ ತಂಗಿ ಏನ್ ತಿಳ್ಕೊತೀವಿ. ಹೌದು ಸರ್. ನೋಡಿ, ಈ ವಿಷಯದಲ್ಲಿ ತೀರ್ಮಾನ ಕೊಡ್ಬೇಕಾದವ್ರು ನೀವು, ನಾವಲ್ಲ. ಅಂದ್ರೆ 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 ಹೇಳ್ತೀನಿ. ನೋಡಿ, ನೋಡ್ತಾ ಇದ್ದೀವಿ ಸರ್. ಇಲ್ಲಿ ನೋಡ್ರಿ, ನೋಡ್ತಾನೇ ಇದ್ದೀವಿ ಸರ್. ನನ್ನನ್ನು ನೋಡ್ರಿ. ಸರ್ ನೋಡಿ, ಸುತ್ತಿ ಬೆಳೆಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನೇರವಾಗಿ ಎರಡೇ ಲೈನಲ್ಲಿ ಹೇಳ್ಬಿಡ್ತೀನಿ. ಈ ಕಾಗದ ನೋಡಿ ಒಂದು ತೀರ್ಮಾನಕ್ಕೆ ಬನ್ನಿ. ನಿಮ್ಮಲ್ಲಿ ಯಾರು ಮದುವೆ ಆಗ್ಬೇಕು ಅಂತ ಕೊಡಿ ಸರ್. ಯಾವನ ಆಹಾ.
ಇರೋ ವಿಷಯ ಹೇಳಿದಿರಿ. ಈಗ ಹೇಳಿ, ನನ್ನ ಮಗಳನ್ನ ನಿಮ್ಮಲ್ಲಿ ಯಾರು ಮದುವೆ ಆಗ್ತೀರಾ? ಮದುವೆ ಅದು ನಾನಲ್ಲ ಸರ್, ಇವನು ಹೇಳಿದ. ಏಯ್, ನಾನು ಯಾವಾಗ ಹೇಳ್ದೆ ನಿನ್ನ ಹತ್ರ ಆಗ್ತೀನಿ ಅಂತ? ಇವನಾಗ್ತಾನೆ. ನಾನಾಗಲ್ಲ ಸರ್. ನೀವೇ ಹೀಗೆ ಹೇಳಿದ್ರಿ, ನನ್ ಮಗಳ ಗತಿ ಏನು? ನಮ್ ಗತಿ ಯಾರು ನೋಡೋರು? ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾರೆ. ನೀವು ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ದೇವ್ರು ನನ್ನ ಮಾತು ಕೇಳಿ. ನೀವು ಖಂಡಿತ ಏನು ಮಾಡಕ್ಕೆ ಹೋಗ್ಬೇಡಿ. ಓದ್ಲೇನು ಅವಳು? ಇಲ್ಲ ಕಣೋ, ಇನ್ನೂ ಅಲ್ಲೇ ನಿಂತಿದ್ದಾಳೆ. ನಾವು ಮೊದ್ಲು ಅವಳು ಹೋಗ್ಲಿ, ಆಮೇಲೆ ನಾವು ಹೋಗೋಣ. ಹೋಗಿ ಅಡ್ಡಾಡಿಗೆ ಲವ್ ಮಾಡಿದ್ವಲ್ಲ, ಅಯ್ಯೋ ಕರ್ಮ. ಹೋಗಿ ಸರ್, ಬರ್ಲಿಲ್ಲ. ಇಲ್ಲ, ಅದು ಮರ ನೋಡಕ್ ಹೋಗೋಣ ಅಂತ ಬಂದೆ. ಗ್ರೋಮೋ ಟ್ರೀಸ್ ಅಂತವಲ್ಲ, ಅದು ಹೇಗಿದೆ ಅಂತ ನೋಡಕ್ ಹೋಗೋಣ ಅಂತ. ಸರ್, ನೀವಿರೋದೇ ಆ ಹುಡುಗಿಗೋಸ್ಕರ, ಆ ಹುಡುಗಿ ಇರೋದೇ ನಿಮ್ಗೋಸ್ಕರ ಸರ್. ನಿಜವಾಗ್ಲು? ಹೌದು ಸರ್. ಸರ್, ಈ ಬೀದಿಯಲ್ಲೆಲ್ಲ ಚೆನ್ನಾಗಿರಲ್ಲ ಸರ್. ನಾನು ಆ ಹುಡುಗಿ ಮನೆ ಅಡ್ರೆಸ್ ಕೊಡ್ತೀನಿ. ಸೀದಾ ಅವ್ರ ಮನೆಗೆ ಹೋಗಿ ಬಾಗಿಲು ಟ್ಯಾಪ್ ಮಾಡಿ ಗಾಯತ್ರಿ ಅಂತ ಕೂಗಿ ನಿಮ್ ಮದುವೆ ಹೋಗುತ್ತೆ ಸರ್. ಆಗ ಹೋಗ್ಬಿಡ್ಲಾ? ಬೇಡ ಸರ್, ಬೇಡ ಸರ್. ಹೋಗ್ಬಿಡ್ಲಾ? ಪರವಾಗಿಲ್ಲ ಸರ್. ಇಲ್ಲಿ ಬೇಡ. ಯಾರ್ ಬೇಕಾಗಿತ್ತು? ಗಾಯತ್ರಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಗಾಯತ್ರಿ, ಯಾರೋ ಬಂದಿದಾರ ನೋಡಮ್ಮ. ನೋಡಿ, ನನ್ನ ಹೆಸರು ರವಿ ಅಂತ. ನಾನು ತುಂಬಾ ವಿದ್ಯಾವಂತ, ಬುದ್ಧಿವಂತ, ಶ್ರೀಮಂತ. ನಮ್ಮಪ್ಪ ದೊಡ್ಡ ಸಾಹುಕಾರರು, ದೊಡ್ಡ ಮನುಷ್ಯರು. ನಾವು ನಿಮ್ಮ ಗಾಯತ್ರಿನ ಚೆನ್ನಾಗಿ ನೋಡ್ಕೋತೀವಿ. ನಾನೊಬ್ನೇ ಬಂದು ಹೀಗೆ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ಮೊದ್ಲು ನಮ್ಮ ಅಪ್ಪನೂ ನನ್ನ ಜೊತೆಲೆ ಬರ್ತಿದ್ರು, ಇತ್ತೀಚೆಗೆ ಬಿಟ್ಬಿಟ್ರು. ನಿಮ್ ಗಾಯತ್ರಿನ ನನ್ ಕೊಟ್ಟು ಮದುವೆ ಮಾಡಿಕೊಟ್ಬಿಡಿ ಪ್ಲೀಸ್. ಈ ಮದುವೆ ಸಾಧ್ಯ ಇಲ್ಲ. ಯಾಕೆ? ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರ ಮಗ ಅಂದ್ಮೇಲೆ ಇವಳಲ್ದೆ ನಿಮಗ್ ಬೇರೆ ಹೆಣ್ಣೆ ಸಿಗಲ್ವೇನು? ಯಾಕೆ ಹಾಗಂತೀರಿ? ನಾನು ಇವರನ್ನು ಮೊದಲನೇ ಸಲ ನೋಡಿದ ಮೇಲೆ ಇವರನ್ನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಆಶೆನ ನಿರಾಶೆ ಮಾಡಬೇಡಿ. ತೀರ್ಮಾನ ಮಾಡ್ಬೇಕಾದವರು ನಾವಲ್ಲ, ನೀವು. ಅಂದ್ರೆ ಅಂದ್ರೆ ಇದನ್ನು ಓದಿ ತೀರ್ಮಾನ ಹೇಳಿ. ಅವಳಿಗೆ ಮಾತೆ ಬರೋದಿಲ್ವಾ? ಮೂಗಿನ? ಹೌದು, ಇವಳಿಗೆ ಮಾತು ಬರೋಲ್ಲ. ಸುಂದರವಾಗಿ ಹುಟ್ಟಿದಾಳಷ್ಟೇ. ಈಗ ಹೇಳಿ ನಿಮ್ ತೀರ್ಮಾನನ. ನನ್ನ ತೀರ್ಮಾನ ಯಾವತ್ತಿಗೂ ಒಂದೇ. ಈ ಗಾಯತ್ರಿ ಮೂಗಿ ಆಗಿರ್ಲಿ, ಕುಂಟಿ ಆಗಿರ್ಲಿ, ಏನೇ ಆಗಿರ್ಲಿ, ನನಗೆ ಬೇಕು. ನಾನು ಮದುವೆ ಆಗ್ತೇನೆ. ಇದು ಸತ್ಯ. ಇನ್ನು ನಾನು ಒಪ್ತೇನಾ? ಒಪ್ಕೊಂಡ್ಬಿಟ್ಲು. ಅಪ್ಪ, ನಿನ್ನ ಪ್ರಾಣ ಉಳಿತು. ಅಯ್ಯಯ್ಯೋ, ಮತ್ತೆ ಬಂದಲ್ಲಪ್ಪ. ಇನ್ನೇನೇನ್ ಕೇಳ್ತಾನೋ, ಇನ್ನೇನೇನು ಅನಾಹುತ ಆಗುತ್ತೋ. ಅಯ್ಯೋ ಆಂಜನೇಯ, ಕಾಪಾಡಪ್ಪ, ಕಾಪಾಡಪ್ಪ. ಹೊರದೆ ಏನ್ ಮಾಡ್ತಿ? ಎದ್ದಿಲ್ವೇನೋ? ಜ್ವರ. ಡಾಕ್ಟರ್ ಹೇಳಿದ್ದಾರೆ
ಬರೀ ಸಮೋಸ ತಿನ್ನು, ಯಾರ ಹತ್ರ ಮಾತಾಡ್ಬೇಡ, ಯಾರಿಗೂ ಐಡಿಯಾ ಕೊಡ್ಬೇಡ ಅಂತ. ನಾನು ಐಡಿಯಾ ಕೇಳೋಕ್ ಬಂದಿಲ್ಲ ಕಣೋ. ನೀನ್ ಕೊಟ್ಟ ಐಡಿಯಾ ಓಕೆ ಆಯ್ತು, ಅದೇ ಹುಡುಗಿ ಇವತ್ತೇ ನಿಶ್ಚಿತಾರ್ಥ. ಹೌದಾ? ನಿನ್ಗೆ ಸ್ವೀಟ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಸ್ವೀಟ್ ತಿಂದ್ರೆ ಏನಾಗಲ್ಲ, ಪರವಾಗಿಲ್ಲ. ಇವತ್ತು ಸಂಜೆ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ತಗೋ. ತಗೋತೀನಿ. ತ್ಯಾಗಮೂರ್ತಿಗಳು ಬನ್ನಿ ಸರ್, ನಿಮ್ಮನ್ನೇ ಹುಡುಕ್ತಾ ಬನ್ನಿ, ಇದ್ದೆ. ತಗೊಳ್ಳಿ ಸ್ವೀಟ್ಸು. ಏನ್ ಸರ್ ಬರ್ತಡೇನಾ? ಅಲ್ಲ, ಗಾಯತ್ರಿಗೂ ನನಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಇವತ್ತೇ ನಿಶ್ಚಿತಾರ್ಥ. ನೀವು ಒಪ್ಕೊಂಡ್ಬಿಟ್ರಾ? ಹ್ಮ್. ತಗೊಳ್ಳಿ, ಎಲ್ಲ ನಮ್ಮ ಬರ್ಬೇಕು, ನಮ್ಮ ಮನೆಗೆ ಬನ್ನಿ. ಮರಿಬೇಡಿ. ಬರ್ತೀನಿ, ಬನ್ನಿ. ಮರಿಬೇಡಿ. ಬಾಯ್. ಏನ್ರು ಬಂದ್ಕೊಟ್ಟಿದ್ದಾನೆ? ಬ್ರೋಕರ್, ಅವತ್ತೇನಂದೆ ನೀನ್ ನನಗೆ? ಅದು ಯಾವ ಬೋಳೆ ಮಗ ನಿನ್ನ ಮಗನಿಗೆ ಹೆಣ್ ಕೊಡ್ತಾನೆ ಅಂತ ಅಂದ್ಯಲ್ಲ, ನೋಡು ನನ್ನ ಮಗನ ಸೆಲೆಕ್ಷನ್ ಮಹಾಲಕ್ಷ್ಮಿ ಅಂತ ಸೊಸೆನ್ ಸೆಲೆಕ್ಟ್ ಮಾಡಿದ್ದಾನೆ. ನೀನು ತೋರಿಸ್ತಿಲ್ಲ 108 ಹೆಣ್ಣುಗಳಾವು ಆಕ್ಸಿಡೆಂಟ್ ಜೀಪ್ಗಳಿಗೆ ತಂಗಿದ್ದು. ಏನ್ರಮ್ಮ ಮಹಾತಾಯಿಂದ್ರ, ಆವತ್ತು ನಾನು ನನ್ನ ಮಗನ ಜೊತೆಲಿ ಹೆಣ್ಣು ನೋಡಕ್ ಬಂದಿಲ್ಲ ನಿಮ್ಮ ಮನೆಗೆ. ಅವನು ಮೆಚ್ಚೋತ ತಿಂಡಿ ತೀರ್ಥ ಮಾಡಿಟ್ರು ಹೊರತು ಅವನು ಮೆಚ್ಕೊಳತ್ತ ಹೆಣ್ಣನ್ನು ಯಾರೇ ತಿಂತಿದ್ರ? ನೋಡಿ ನನ್ನ ಮಗನ ಸೆಲೆಕ್ಷನ್ ನಾನು ಘನತೆ ಗೌರವಕ್ಕೆ ತಕ್ಕಂತೆ ಸೆಲೆಕ್ಟ್ ಮಾಡಿದ್ದಾನೆ ಮಹಾಲಕ್ಷ್ಮಿ ಅಂತ ಸೊಸೆನ. ಸಬ್ಬಾಷ್ ಮಗನೇ. ತಪ್ಪಾಯ್ತು ಸಾವುಕಾರ್ರೆ, ತಪ್ಪಾಯ್ತು. ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಈ ಅಂದವಾದ ಮಹಾಲಕ್ಷ್ಮಿ ಬಾಯಲ್ಲಿ ಆನಂದವಾಗಿ ಒಂದು ಹಾಡು ಹೇಳಿಸ್ಬಿಟ್ರೆ ನಾವೆಲ್ಲರೂ ಪವಿತ್ರವಾಗ್ತೀವಿ ಅಲ್ವೇನ್ರಪ್ಪ? ಹೌದು. ಅಯ್ಯೋ, ಇವರೊಬ್ರು ಹಾಡ್ಬೇಕಂತ ಹಾಡು. ಅಪ್ಪ, ನೀವಿಬ್ರಿಗೆ ಕಮಿಷನ್ ಕೊಟ್ಟಿರೋದನು? ಹಾಡ್ಬೇಕು ಅಂದ್ರೆ ನಾನು ರೆಕಾರ್ಡ್ ಹಾಕ್ತೀನಿ. ಹೌದಪ್ಪ, ಹಾಡ್ಬೇಕು ಅಂತ ಎಂದಾಗಲೆಲ್ಲ ನಿನ್ಮೇಲೆ ರೆಕಾರ್ಡ್ ಹಾಡ್ಕೊಡ್ದು. ಅಲ್ಲಪ್ಪ, ಹಾಗಲ್ಲಪ್ಪ. ಏನ್ರಿ ಈಗಲೇ ನಿಮ್ಗಾಗೋ ಹೆಂಡತಿನ ವಹಿಸ್ಕೊಂಡು ಮಾತಾಡ್ತಿರಲ್ಲ? ಅಲ್ಲಮ್ಮ, ಅಲ್ಲ ಅಪ್ಪ, ರೆಕಾರ್ಡ್ ಹಾಕ್ಬೇಕು. ನಾನು ಹೇಳ್ತೇನೆ ನೋಡಮ್ಮ, ನಿಮ್ಮ ಅತ್ತೆ ವರಲಕ್ಷ್ಮಿ ಬದುಕಿದ್ರೆ ನೀನಿಲ್ಲಿ ಹಾಡೋದನ್ನ ಕೇಳಿದ್ರೆ ಈ ಮನೆಯ ಸ್ವರ್ಗವಾಗ್ತಾ ಇತ್ತಮ್ಮ. ನಾನ್ ನಿಮ್ಮ ಮಾವ ಹೇಳ್ತಾ ಇದ್ದೇನಮ್ಮ, ಹಾಡಮ್ಮ ನೀನು. ಅಪ್ಪ, ಇಲ್ಲಿ ಬಾಪ, ದೊಡ್ಡ ಅನಾಥ ಆಗತ್ತಪ್ಪ. ಬೇಡಪ್ಪ, ಕೂತ್ಕೊಳ್ಳೋ, ಹಾಡ್ಲಿ ಬಿಡು. ಸುಮ್ಮನೆ ಇರೋ ನೀನು, ಮಾತಾಡ್ಬೇಡ. ಇದು ಗೊತ್ತಿಲ್ಲ ಮಾರ್ಗು. ಚೆನ್ನಾಗಾಡಿದ್ರು, ಚೆನ್ನಾಗಾಡ. ಬರೋಣ, ಒಳ್ಳೇದು. ಯಾಗ ಆಡ್ದ ಏನಾರು ಸೊಸೆ? ಬನ್ನಿ. ತುಂಬಾ ಚೆನ್ನಾಗಿ ಹಾಡ್ದಮ್ಮ. ಬರ್ತೀವಿ. ಚೆನ್ನಾಗಿ ಹಾಡ್ಲಯ್ಯ. ಗುಡ್. ಗಾಯತ್ರಿ, ನೀನು ಮತ್ತೆ ನನ್ನ ಹತ್ರ ಯಾಕೆ ಮೌನ, ಯಾಕೆ ನಾಟಕ? ನಿಜವಾಗ್ಲೂ ನನ್ನನ್ನು ಪ್ರೀತಿಸೋ ಒಬ್ರು ಬೇಕು ಅನ್ನೋದಕ್ಕೋಸ್ಕರ ಈ ನಾಟಕ. ಕುರುಡಿಯಾಗಿರ್ಲಿ, ಕುಂಟಿಯಾಗಿರ್ಲಿ, ಮೂಗಿಯಾಗಿರ್ಲಿ, ಗಾಯತ್ರಿ ನನಗೆ ಬೇಕು ಅಂದಾಗ್ಲೇ ನಾನು ನಿಮಗೆ ಸೋತ್ಬಿಟ್ಟೆ. ನಿಜವಾಗ್ಲೂ? ಗಾಯತ್ರಿ, ಗಾಯತ್ರಿ. ಅಣ್ಣ ಬಾ ಅಣ್ಣ, ಕೂತ್ಕೋ. ಗಾಯತ್ರಿ ಇಲ್ಲಪ್ಪ, ಒಳಗಿದ್ದಾಳೆ, ಕರಿತೀನಿ, ಕೂತ್ಕೊಳ್ಳ. ನನಗೆ ಕರಿತೀನಿ. ಮತ್ತೆ ನೀನು ಕರೆಯಕ್ ಬಂದೆ ಅಂತ ನಿನಗೆ ಬೇಸರನಾ? ಈ ಅಪ್ಪನ ಮುಖ ನೋಡೋದಕ್ಕೆ ನಿನಗೆ ಮುಜುಗರನಾ? ನೀವ್ ಯಾವತ್ತು ನನ್ನೂ ನಮ್ಮಮ್ಮನ್ನೂ ನಡುಬೀದಿಲೇ ಬಿಟ್ಟು ಹೋದ್ರು ಅವತ್ತೇ ಮರ್ತು ಬಿಟ್ಟೆ. ಅಮ್ಮ, ಹಾಗೆ ಹೇಳ್ಬೇಡಮ್ಮ. ನಾನು ಇದುವರೆಗೂ ಸಂಪಾದನೆ ಮಾಡಿರೋ ಆಸ್ತಿಯ ಹಣ ಎಲ್ಲ ನಿಮಗೋಸ್ಕರ, ಅದನ್ನು ಮರಿಬೇಡ. ಯಾರಿಗ್ ಬೇಕು ನಿಮ್ಮ ಹಣ ಆಸ್ತಿ ಎಲ್ಲ? ತಗೊಂಡೋಗಿ ಅನಾಥಾಶ್ರಮ ಕೊಡಿ. ನಮ್ಮಮ್ಮನ ಉಳ್ಸೋಕಾಗ್ದಲ್ಲಿರೋ ಹಣ ಈಗ್ಯಾಕ್ ಬೇಕು? ಇದೇ ನನ್ನ ಮನೆ. ನನ್ ಸಾಕಿದ ಚಿಕ್ಕಮ್ಮ ಚಿಕ್ಕಪ್ಪನೇ ನನ್ನ ಅಪ್ಪ ಅಮ್ಮ ಎಲ್ಲ. ಸಂತೋಷ ಅಮ್ಮ,
ನೀನು ಅವಳ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅಮ್ಮ, ನಿಮ್ಮಮ್ಮನ ದ್ರೋಹ ಬಗೆಬೇಕು ಅಂತ ನಾನು ಊರ್ ಬಿಟ್ಟು ಹೋಗ್ಲಿಲ್ಲ. ಬಡತನದಲ್ಲಿ ನೊಂದು ನೊಂದು ಸಹಿಸಲಾರದೆ ಹೇಗಾದ್ರೂ ಮಾಡಿ ಒಂದು 4 ಕಾಸು ಸಂಪಾದನೆ ಮಾಡಿ ನಿಮ್ಮಮ್ಮನ್ನ ಸುಖವಾಗಿ ಸಂತೋಷವಾಗಿ ಕಾಪಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾ ಸಿಂಗಪುರ್ಗೆ ಹೋದೆ. ಹಣ ಸಂಪಾದನೆ ಮಾಡಿದೆ, ಲಕ್ಷಾಧೀಶ್ವರ ಅಂತ ಅನಿಸ್ಕೊಂಡು ಬಂದೆ. ಅಮ್ಮ, ನಾನು ಅಲ್ಲಿಂದ ನಿಮಗೆ ಹಣ ಕಳಿಸ್ದೆ. ನನ್ನ ದುರಾದೃಷ್ಟ ಅದು ನಿಮಗೆ ತಲುಪದೆ ವಾಪಸ್ಸಾಗಿ ನನ್ನ ಲಕ್ಷ್ಮಿನ ನಾನು ಕಳ್ಕೊಂಡ್ಬಿಟ್ಟೆ. ಅವಳಿಗೆ ಬೇಕಾಗಿದ್ದು ನನ್ನ ಹಣ ಅಲ್ಲ, ನಾನು ಬೇಕಾಗಿತ್ತು ನನ್ನ ಯೋಚನೆಯಲ್ಲೇ ನಿನ್ನ ಅನಾಥಳನ್ನಾಗಿ ಮಾಡಿ ಇಷ್ಟು ಬೇಗ ಅವಳು ಹೊರಟೋಗ್ತಾಳೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮುಂದೆ ನೀ ನನ್ನ ಅಪ್ಪ ಅಂತ ಕರೆದಿದ್ರೂ ಪರವಾಗಿಲ್ಲ. ಒಂದು 4 ದಿನ, 4 ದಿನ ನನ್ನ ಮನೇಲಿ ಬಂದಿದ್ಬಿಡು ತಾಯಿ. ನನ್ನ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಗಲು ರಾತ್ರಿ ಆ ವೇದನೆಲೆ ಕೊರಗ್ತಿರೋ ನನಗೆ ಅಪ್ಪ, ನನ್ನ ಮಗಳು, ನನ್ನ ಭಾಗ್ಯಲಕ್ಷ್ಮಿ ನನ್ನ ಮನೆ ಕಾಲಿಟ್ಲಪ್ಪ ಅಂತ ನೆಮ್ಮದಿಯಿಂದ ನಾನು ಕಣ್ಮುಚ್ಕೋತೀನಿ. ದಯವಿಟ್ಟು ಬರಲ್ಲ ಅಂತ ಬೇಡಪ್ಪ. ಇವತ್ತೆಲ್ಲ ನಾಳೆ ನೀನೇ ತಿಳ್ಕೊಂಡು ನಿಮ್ಮ ಮನೆಗೆ ಹೋಗ್ತೆ ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀನು ನಿನ್ ಹಠನೆ ಸಾಧಿಸ್ತಿದೀಯ. ನೋಡಮ್ಮ, ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸ ಇದ್ರೆ ನನ್ನ ಮಾತು ಕೇಳು. ಸಾಕಷ್ಟು ನೊಂದಿರೋ ಅಣ್ಣನ ಮನಸ್ಸನ್ನ ಮತ್ತೆ ನೋಯಿಸ್ಬೇಡ. ಮನೆಗೆ ಹೋಗು. ಸರಿ, ಸಾಕು 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 ಸಾಕು. ಗಾಯತ್ರಿ, ನೀನು? ನಾನು ನಮ್ಮ ಡ್ಯಾಡಿ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬರೋದು 10 ದಿವಸ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ನೀವು ನನ್ನ ಜೊತೆ ಬರ್ಬೇಕು. ಅಯ್ಯೋ, ಆಫೀಸ್ ಕೆಲಸ ಇಲ್ವಾ ಅಪ್ಪ? ಆಮೇಲೆ ನೀನು ಅಲ್ಲಿ ಎಷ್ಟು ದಿವಸ ಇರ್ತೀಯಾ? 10 days. 10 days. ಒಂದು ಕೆಲಸ ಮಾಡು, 10 days ಅಲ್ಲಿ ಇದ್ಬಿಟ್ಟು 11ನೇ ದಿವಸದಲ್ಲಿ ಬಂದ್ಬಿಡು. ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೀವು ನನ್ನ ಜೊತೆ ಬರ್ತೀರಾ ಅನ್ಕೊಂಡ್ರೆ ಬರೋಕ್ ಟ್ರೈ ಮಾಡ್ತೀನಿ. ಅಲ್ಲೆಲ್ಲಿಗೆ ಬರ್ತೀರಾ ಹೇಳಿ? ಮೈಸೂರು ರೈಲ್ವೆ ಸ್ಟೇಷನ್ ಅಲ್ವಾ? ಆ ರೈಲ್ವೆ ಸ್ಟೇಷನ್ ಖಾಲಿ ಮಾಡಿ ಬೇರೆ ಸ್ಟೇಷನ್ಗೆ ಹೋಗಿದ್ದೀವಿ. ಅಡ್ರೆಸ್ ಕೊಡ್ತೀನಿ, ಟ್ಯಾಕ್ಸಿ ಬಂದು ಬಿಡ್ತೀರಾ? ಬರ್ತೀನಿ. ಬಂದ್ರೆ ಏನ್ ಕೊಡ್ತೀಯಾ? ಮೈಸೂರಿಗೆ ಬರ್ಬೇಕು. ಬರ್ತೀರಾ ತಾನೆ? ಬರ್ತೀನಿ. ಕಾಯ್ತಾ ಇಲ್ಲ ಇಲ್ಲ, ಮರೆಯಲ್ಲ. ಬರ್ಬೇಕು ಖಂಡಿತ. ಬರ್ತೀನಿ. ಓಕೆ, ಬರ್ತೀನಿ. ಬರ್ತೀನಿ. ಬಾಯ್. ಗಾಯತ್ರಿ, ನಿನಗೋಸ್ಕರ ಕಟ್ಟಿದ ಮನೆ. ಯಾಕೆ ನಿಂತುಬಿಟ್ಟೆ? ನಡಿ ಒಳಗೆ. ಏನ್ ತಂದಿದ್ದೀನಿ ನೋಡು.
ಲಕ್ಷ್ಮಿ, ನೋಡಿದೇನೆ ನಮ್ ಗಾಯತ್ರಿ ಇಟ್ಟಿರೋ ಪ್ರೀತಿನ. ನಾನು ಅಂತಂದ್ರೆ ಎಷ್ಟು ಒದ್ದಾಡತ್ತೆ. ದೇವರು ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನೋ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ನನಗೆ ಚೈತನ್ಯ ಕೊಡ್ಲಿ, ನನ್ನ ಮಗಳನ್ನ ರಾಣಿ ಹಾಕಿ ಸಾಕ್ತೀನಿ ಕಣಿ, ರಾಣಿ ಹಾಕಿ ಸಾಕ್ತೀನಿ. ಡುಮಿ, ನಿಂಗೊಂದು ಬೇಕಾ? ಬೇಡ ಬೇಡ ಚೆನ್ನಾಗಿದೆ. ನೀನ್ ನೋಡ್ಲಿಲ್ಲ ಅಂತಂದ್ರೆ ನನ್ಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ಇನ್ನೊಂದ್ ಬೇಕಾ? ಅಯ್ಯೋ ಬೇಡಪ್ಪ, ಅವಳು ಹೇಳ್ತಾಳೆ ಅಂತ ನೀನ್ ಕೊಡ್ಸಕ್ಕು ತಿನ್ನೋದಾರು. ಏನಾಯ್ತು ಗೊತ್ತಾ, ನಾನು ಮನೆಯಿಂದ ಬರ್ತಿರ್ಬೇಕಾದ್ರೆ ನನ್ನ ರೋಡ್ ಬರ್ತಾ ಇದ್ದೆ ನಾನು. ಅಷ್ಟರಲ್ಲಿ ನನ್ನ ಹಿಂದೆ ಬರ್ತಾ ಇರುವಾಗಲೂ ಬಾಳೆಹಣ್ಣು ಸಿಪ್ಪೆ ಇತ್ತು. ವೆರಿ ಗುಡ್. ಏನು ನಿನ್ನ ಅವಸ್ಥೆ? ಆಯ್ತು ಸರ್. ಊಟ ಚೆನ್ನಾಗಿದಲ್ಲ? ಏನಾದ್ರು ಬೇಕಾ? ಏನು ಬೇಡ. ಬಿಲ್ ತಗೊಂಬ. ಪ್ರೀತಿಯ ಗೆಳತಿ, ಬಿಲ್ ನಾನೇ ಕೊಟ್ಟಿದ್ದೀನಿ. ನನ್ನ ಟಿಪ್ಸ್ ನಿಮ್ಮಿಂದ ಒಂದು ಸಿಹಿ ಮುತ್ತು. ಪ್ರಕಾಶ್. ಹಲೋ, ಇಲ್ಲಿ ಬಿಡಲ್ಲ. ಯಾವಾಗ ಬಂದ್ರೆ ಮೈಸೂರಿಗೆ? ಏನ್ ಇಷ್ಟೊಂದು ಬದಲಾಯಿಸ್ಬಿಟ್ಟಿದ್ದೀರಾ? ನಂಗೆ ಗೊತ್ತು, ನಾನಿಲ್ದೇ ಇದ್ರೆ ನೀವೊಂದು ಕ್ಷಣನೂ ಇರಕ್ಕಾಗಲ್ಲ ಅಂತ. ಯಾಕೆ ಮನೆಗೆ ಬರ್ಲಿಲ್ಲ? ನಮ್ಮ ಮದುವೆ ವಿಷಯ ಡ್ಯಾಡಿಗೆ ಹೇಳಿದ್ದೀನಿ. ಸರಿ ಸರಿ, ಬನ್ನಿ ಮನೆಗೆ ಹೋಗೋಣ. ಯಾವ ರವಿ, ಯಾರು ನೀವು? ದೊಡ್ಡ ಶ್ರೀಮಂತರ ಮಗಳು ಅಂತ ಕಾಣುತ್ತೆ. ಒಳ್ಳೆ ಮೆಂಟಲ್ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ.
ನೋಡಿದ್ರ ಒಳ್ಳೆ ಮೆಂಟಲ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕಂತೆ. ಏನೋ ಅರ್ಜೆಂಟ್ ಕೆಲಸ ಅಂತ ಕಾಣುತ್ತೆ. ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ. ಕೂತ್ಕೊಳ್ಳಿ. ಮೆಂಟಲ್ ಡಾಕ್ಟರ್ ಹತ್ರ ಹೋಗ್ಬೇಕಾ? ಇಡಿಯಟ್. ಹಲೋ ಹಲೋ, ನಾನು ಮೈಸೂರಿನ ಗಾಯತ್ರಿ. ಅಂಕಲ್ ಇದ್ದಾರಾ? ಹಾ ದೊಡ್ಡ ಯಜಮಾನ್ರು ಬಳ್ಳಾರಿಗೆ ಹೋಗಿದಾರಮ್ಮ. ಗೊತ್ತಿಲ್ಲಮ್ಮ. ಪರ್ಸನಲ್ ಅಂತೆ, ಪರ್ಸನಲ್. ಯು ಡ್ಯಾಮ್ ಇಟ್. ಏನ್ರಿ ಇದು? ದೊಡ್ಡ ಜಾಗದಲ್ಲಿ ಕೆಲಸ ಮಾಡೋ ನೀವು ಮಾತ್ರ ಚೆನ್ನಾಗಿದ್ರೆ ಸಾಕ? ಮಕ್ಕಳ ಮೈ ಮೇಲೆ ಬಟ್ಟೆ ಇಲ್ದೆ, ಹೊಟ್ಟೆ ಹಿಟ್ಟಿಲ್ದೆ ಸಾಯ್ತಾ ಇವೆ. ತನ್ನ ಸಂಬಳನೆಲ್ಲ ಹಿಕ್ ಕುಡ್ದು ಹಾಳು ಮಾಡಿದ್ರೆ ನಮ್ ಕಷ್ಟನ ಹೇಗೆ ನಿಭಾಯಿಸೋದು? ನನ್ನಿಂದ ಸಾಧ್ಯವಿಲ್ಲಪ್ಪ. ಮನೆ ಯಜಮಾನ ಯಾವಾಗ ಬಂದು ಮನೆ ಖಾಲಿ ಮಾಡಿಸಿ ನನ್ನನ್ನು ನನ್ನ ಮಕ್ಕಳು ಬೀದಿ ನಿಲ್ಲಿಸ್ಬಿಡ್ತಾನೂ ನನಗ್ ಗೊತ್ತಿಲ್ಲ. ನನ್ನಿಂದ ಸಾಧ್ಯ ಇಲ್ಲ ರೀ. ನಾನು ನನ್ನ ಮಕ್ಕಳು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೊಂಡ್ಬಿಡ್ತೀವಿ. ಕ್ಲೀನ್ ಮಾಡಿಸ್ಬಿಟ್ಟು ಹುಡುಗನ್ ಜಾನಿ, ನಾನಿದನ್ನು ನೋಡ್ತೀನಿ. ನೀನು ಆ ಕಾರ್ಡಾನೆ ನೋಡಿ ಹೋಗು. ಸರಿ. ಏಯ್, ಹಾಯ್, ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟೆ? ನಿಮ್ಗೇನ್ ತಂದಿದ್ದೀನಿ ನೋಡಿ. ತಂದಿದ್ದು ಕೊಟ್ಬಿಟ್ಟು. ಇದರಲ್ಲಿ ಲಾಡು ಇದೆ. ಲಾಡುನಾ? ಅಲ್ಲಿ ಇಟ್ಬಿಟ್ಟು ಹೋಗು. ಅಲ್ಲಿಟ್ಟು ಹೋಗೋಕೆ ಬಂದಿದ್ದೀನಿ. ನಿಮ್ಗೆ ತಿನ್ಸೋಣ ಅಂತ ಬಂದಿದ್ದೀನಿ. ಬನ್ನಿ. ಸರಿ. ಏನಿವತ್ತು ಲಾಡು ಮಾಡಿದ್ದೀರಾ? ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಓ, ನಿಮ್ಮಪ್ಪ ದೊಡ್ಡ ಮನುಷ್ಯ ಊರು ಬಿಟ್ಟು ಹೋದ್ನಾ? ಇದಕ್ಕೇನ್ ಕಡಿಮೆ ಇಲ್ಲ. ನಮ್ಮ ಅಪ್ಪ ಇದ್ರ ನಿಂತು ಮಗಲ್ ಕೇಳೋಕೆ ವಕೀಲ್ತಾ ಇದ್ರು. ಜಂಬಾ ಮಾತ್ರ ಆಡ್ತೀರಾ. ಆವತ್ತೆ ಕೇಳಿದ್ನಲ್ಲ, ಮಾರಿಸ್ ಮೈನರನ್ನ ಹಿಡಿದು ಇಂಪಾಲ ಅವ್ರಿಗೂ ಕಾರ್ಗಳಲ್ಲಿ ಡೀಲ್ ಮಾಡೋ ಈ ಕೈಗೆ ನಿನ್ನ ಮಗಳ ಕೈ ಕೊಡು ಅಂತ ಕೇಳಿದೆ. ಆಗಲ್ಲ ಅಂದ್ಬಿಟ್ಟ. ಅದ್ ಯಾಕೆ ಆಗಲ್ಲ ನೋಡ್ತೀನಿ ಅಂದೆ. ನೀನೊಂಚೂರು ಮನಸ್ಸು ಮಾಡಿದ್ರೆ ಡ್ರರ್ ಅಂತ ಕಾರಲ್ಲಿ ಕುತ್ಕೊಂಡು ಬಾಂಬೆಗೋ ಡೆಲ್ಲಿಗೋ ಹೋಗಿ ರಿಜಿಸ್ಟರ್ಡ್ ಮದುವೆ ಆಗಿ ಇಷ್ಟಲ್ಲಿ ಬರ್ಬೋದಾಗಿತ್ತು. ನನ್ ಕೈಯಿಂದ ಆಗೋಲ್ಲ. ಸರಸ್ವತಿಪುರಂ ಕರೀರಿ ಬರ್ತೀನಿ, ಜಯಲಕ್ಷ್ಮೀಪುರಂ ಕರೀರಿ ಬರ್ತೀನಿ. ಈ ಡೆಲ್ಲಿ ಬಾಂಬೆ ಎಲ್ಲ ಬೇಡ. ಏನಾದ್ರೂ ಇಲ್ಲೇ ಆಗ್ಬೇಕು. ನನ್ನ ಕರ್ಮ, ನೀನ್ ಬರೋಲ್ಲ, ನಿಮ್ಮ ಅಪ್ಪ ಒಪ್ಪಲ್ಲ. ಅದನ್ನೇನ್ ಮಾಡೋಂತೀರಾ? ನಾವಿಬ್ರು ಒಟ್ಟಿಗೆ ಬಾಳ್ತೀವಿ ಅನ್ನೋದು ನನಗೆ ಸಂದೇಹ. ನೋಡು, ಆ ಮಾತು ಹೇಳ್ಬೇಡ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ, ನಿನ್ನ ಮದುವೆ ಆಗ್ತೀನಿ. ಅಳ್ಬೇಡ. ಲಾಡು ಕೊಡು. ನಿಮ್ಮ ಅಪ್ಪನೇ. ನೋಡಪ್ಪ, ನನ್ನ ಮನೆ ಲಾಡು ತಿನ್ನೋಕ್ ಮುಂಚೆ ಒಂದೆರಡು ಮಾತು ಹೇಳೋಣ ಅಂತ ತಡೆದೆ. ಬೇಜಾರು ಮಾಡ್ಕೋಬೇಡ. ಮಾರಿಸ್ ಮೈನರಿಂದ ಇಂಪಾಲವರೆಗೂ ಡೀಲ್ ಮಾಡೋ ಈ ಕೈಗೆ ಗಂಜಿನೋ ರಾಗಿ ಹಿಟ್ಟೋ ಇಟ್ರೆ ಚೆನ್ನಾಗಿರುತ್ತೆ. ಲಾಡು ಇಟ್ರೆ ಚೆನ್ನಾಗಿರೋಲ್ಲ. ಪರವಾಗಿಲ್ಲ, ಇವತ್ತು ತಿಂದ್ಬಿಡು. ಯಾಕೆ ಅಂದ್ರೆ ಇಷ್ಟು ದಿನ ನನ್ನ ಮನೆ ನಾಯಿಗೆ ನಾನು ಊಟ ಹಾಕ್ತಿದ್ದೆ. ಇವತ್ತು ತಪ್ಪಿ ನನ್ನ ಮಗಳು ಯಾವ್ದೋ ಬೀದಿ ನಾಯಿಗೆ ಹಾಕ್ಬಿಟ್ಲು. ಇನ್ಮೇಲೆ ಹಾಕ್ಬಿಡಲ್ಲ. ಬಾರೆ, ಅನ್ನ ಹಾಕಿದ್ರು ಅಲ್ಸೇಷನ್ ನಾಯಿಗೆ ಹಾಕ್ಬೇಕು.
ಇಂಥ ಬಿದಿರಾಗಲ್ಲ. ಬಾರೆ ಅಲ್ಲ ಬ್ರದರ್, ಸುಮ್ನೆ ಇವುಗಳ ಮೇಲೆಲ್ಲ ಕೋಪ ತೋರಿಸಿದ್ರೆ ಅವಳು ನಿನಗೆ ಸಿಗಲ್ಲ. ನಾನು ಹೇಳ್ದ ಕೇಳಿದ್ರೆ ಅವಳನ್ನೇನು ಅವಳ ಅಪ್ಪನ್ನು ಸೇರ್ಸ್ ಪರ್ಚೇಸ್ ಮಾಡ್ಬೋದು. ಬಾ ನನ್ನ ಜೊತೆ, ಕಮಾನ್. ನೋಡೋಣ, ನೀನ್ ಸಲಿಗೆ ಕೊಟ್ಟು ಬೆಳೆಸಿದ್ದಕ್ಕೆ ಇವಳು ಎಂಥ ಕೆಲಸ ಮಾಡಿದಾಳೆ. ಯಾವನೋ ತಿರುಪೇವನ ಸ್ನೇಹ ಮಾಡ್ಕೊಂಡಿದ್ದಾಳೆ. ಸುಮ್ಮನೆ ನಾನು ಮಾತಾಡ್ತೀನಿ. ಏನಮ್ಮ ನೀನ್ ಹೀಗೆ ಮಾಡಿದ್ರೆ ನಮ್ಮ ವಂಶದ ಗೌರವ ಏನಾಗ್ಬೇಕು? ಅದನ್ನ ಹೇಳು ಮೊದ್ಲು. ನಡಿ ರೂಮ್ಗೆ. ಇನ್ಮೇಲೆ ಓದು ಬೇಡ, ಏನು ಬೇಡ. ಎಂಥ ಮಾತು ಹೇಳ್ತಿದ್ಯಾ? ನಾನು ಗೌರಿಯನ್ನು ಮದುವೆ ಆಗ್ಬೇಕು ಅಂತಿದ್ರೆ ಗಾಯತ್ರಿನ ಮದುವೆ ಆಗುವಂತಿದ್ಯಾ? ಗಾಯತ್ರಿ ಅಪ್ಪ ಸಿಂಗಪೂರ್ ಶ್ರೀಮಂತ, 18 ಫ್ಯಾಕ್ಟರಿ ಓನರ್. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಗುಡಿಸ್ಲಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಿದ್ದ ಜನಗಳನ್ನ ಗೂಂಡಾಗಿರಿ ಮಾಡಿಸಿ ಖಾಲಿ ಮಾಡಿಸ್ತ. ಮನೆ ಇಲ್ದೆ, ಮಠ ಇಲ್ದೆ, ನೆಲೆ ಇಲ್ದೆ ಅಲ್ದಾಡ್ತಿದ್ದ ಸಂಸಾರಗಳಲ್ಲಿ ನಂದು ಒಂದು. ಇವತ್ತು ನಾನು ಅವನ ಮನೆ ಡ್ರೈವರ್. ನಾನು ಹಾಕಿದ ಪ್ಲಾನ್ನ ನೀನು ಒಪ್ಕೊಂಡು ಸಕ್ಸಸ್ ಮಾಡೋದಾದ್ರೆ 15 ವರ್ಷಗಳಿಂದ ಸ್ಟೇರಿಂಗ್ ಹಿಡಿದು ಮರಗಟ್ಟು ಹೋಗಿರೋ ಈ ಕೈನ ಇನ್ನು ಮೇಲಾದ್ರೂ ಹಣ ಎಣಿಸಿ ಸ್ಮೂತ್ ಮಾಡ್ಕೋತೀನಿ. ಬೆಂಗಳೂರಿನಲ್ಲಿರೋ ರವಿನೇ ನೀನು ಅಂದ್ಕೊಂಡು ನಾಟಕ ಆಡೋದಾದ್ರೆ, ಆ ಗಾಯತ್ರಿ ಜೊತೆ ಸರಸ ಆಡಿ ಮದುವೆ ಆದ್ರೆ 18 ಫ್ಯಾಕ್ಟರಿ ಓನರ್ ಅಳಿ ಆಗ್ತೀಯ. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಹಕ್ಕದಾರನಾಗ್ತೀಯ. ಏನ್ ಬಡವನಾಗಿರೋವರೆಗೂ ಆ ಹುಡುಗಿ ಅಪ್ಪ ಚಿನ್ನದ ಅಂಗಡಿ ಸಾಹುಕಾರ. ಅವನು ಮಗಳು ನಿನಗೆ ಕೊಟ್ಟು ಮದುವೆ ಮಾಡೋದು ಕನಸಿನ ಮಾತು. ನೀನ್ ಸಾವುಕಾರ ಆದ್ರೆ ಗೌರಿ ಅಪ್ಪ ನೀನ್ ಕಾಲ್ ಕೆಳಗ್ ಬಂದ್ ಬೀಳ್ತಾನೆ. ಗೌರಿನೇ ಏನು ಇನ್ನೂ ಇಬ್ಬರನ್ನ ಬೇಕಾದ್ರೆ ಮದುವೆ ಮಾಡ್ಕೋಬಹುದು. ನೀನು ಒಪ್ಪದೇ ಇದ್ರೆ ನಿನ್ನನ್ನೇ ನೆನೆಸ್ತಾ ಆ ಹುಡುಗಿ ಗೌರಿ ಪ್ರಾಣ ಬಿಡ್ತಾನೆ. ಅವಳನ್ನೇ ನೆನೆಸ್ತಾ ನೀನು ಪ್ರಾಣ ಬಿಡ್ತೀಯ. ಆಸ್ತಿಗೊಬ್ಳು ಗಾಯತ್ರಿ, ಆಸೆಗೊಬ್ಳು ಗೌರಿ. ಯಾಕಾಗ್ಬಾರ್ದು? ನಿಲ್ಸು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನ್ನ ಹಾಗೆ ಇರು ರವಿ. ಅಕಸ್ಮಾತ್ ಈ ಊರಿಗೆ ಬಂದ್ರೆ ನನ್ ಗತಿ ಏನು, ನಿನ್ ಗತಿ ಏನು? ಬರದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅಕಸ್ಮಾತ್ ನಾನು ಅವನಲ್ಲ ಅಂತ ಗೊತ್ತಾದ್ರೆ? ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅಕಸ್ಮಾತ್ ಗೊತ್ತಾದ್ರೆ? ಗೊತ್ತಾಗೋಲ್ಲ. ಹೌದು. ಗುಡ್. ಗೌರು, ಊಟ ಮಾಡ್ಯಾಳಮ್ಮ? ನನಗೆ ಬೇಡ ದೊಡ್ಡಪ್ಪ. ಹೀಗಂದ್ರೆ ಹೇಗಮ್ಮ? ನಿನ್ನ ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟು ನೀನ್ ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ನತ್ತಾನಮ್ಮ ನಮ್ಮ ಆಸೆ. ದೊಡ್ಡಪ್ಪ, ಅವ್ರು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವರಿಲ್ಲದೆ ನಾನು ಬದುಕೋದೇ ಇಲ್ಲ. ಎಲ್ಲ ಕೊಡೋ ಬದಲು ಸ್ವಲ್ಪ ವಿಷಾನಾದ್ರೂ ಕೊಡು, ಕುಡಿದು ಸಾಯ್ತೀನಿ. ಎಂಥ ಮಾತಾಡ್ತೀಯಮ್ಮ? ನನಗೆ ವಿಷ ಕೊಟ್ಟು ಕೊಲ್ಲೋದಕ್ಕ ಇಷ್ಟೊಂದು ಪ್ರೀತಿಯಿಂದ ಬೆಳೆಸತ್ತು. ಸರಿ, ನಿನಗೆ ಇಷ್ಟಪಟ್ಟವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನಿಮ್ಮಪ್ಪ ಒಪ್ತಿದ್ರೇನು ನಾನು ಮುಂದೆ ನಿಂತು ಮದುವೆ ಮಾಡ್ತೀನಿ. ಏನಣ್ಣ ಇಬ್ರು ಸೇರ್ಕೊಂಡು ಮಸ್ಲತ್ ಮಾಡ್ತಿದ್ದೀರಾ? ನಿನ್ನ ಮಗಳು ಯಾರನ್ನು ಇಷ್ಟಪಟ್ಟಿದ್ದಾಳೋ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇದ್ರಲ್ಲಿ ತಪ್ಪೇನು? ಆ ಭಿಕಾರಿಗೆ ನನ್ನ ಮಗಳು ಕೊಡಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ ನಾನು. ನಿನಗೆ ಇಷ್ಟ ಇಲ್ದಿದ್ರು ಹೋಗ. ಅವಳು ಚಿಕ್ಕನಿಂದ ಆಸೆ ಪಟ್ಟದ್ನೆಲ್ಲ ತೆಗೆದುಕೊಟ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ. ಇವತ್ತು ಆ ಹುಡುಗನ ಆಸೆ ಪಡ್ತಿದ್ದಾಳೆ. ಅನ್ನ ನೀರು ಬಿಟ್ಟು ಕೊರಗಿ ಸಾಯೋದಕ್ಕಿಂತ ಆ ಹುಡುಗನ ಜೊತೆ ಸಂತೋಷವಾಗಿರ್ಲಿ ಬಿಡು. ಇದಕ್ಕೆಲ್ಲ ನಾನು ಒಪ್ಪಲ್ಲ. ನಿನ್ನ ಒಪ್ಪಿಗೆ ಯಾವನು ಬೇಕು? ಹೋಗೋ, ನೀನು ಊಟ ಮಾಡಮ್ಮ. ನೀನ್ ಇಷ್ಟಪಟ್ಟವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಊಟ ಮಾಡು ಗೌರು. ತೀರ್ಥರೂಪ ಮಾವನವರಿಗೆ ಗಾಯತ್ರಿ ಮಾಡುವ ನಮಸ್ಕಾರಗಳು. ನಿಮ್ಮ ಮಗ ರವಿ ಮೈಸೂರಿನಲ್ಲಿ ಸಿಕ್ಕಿದ್ರು. ನಾನು ಪ್ರೀತಿಯಿಂದ ಮಾತನಾಡಿಸಿದ್ದಕ್ಕೆ ನಾನು ಯಾರೆಂದು ಸಹ ಗುರುತಿಸದೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂತೆ ಮಾತನಾಡಿ ಒಳ್ಳೆ ಮೆಂಟಲ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋ,
ನಾನ್ ರವಿ ಅಲ್ಲ, ನೀನ್ ಯಾರೋ ಗೊತ್ತಿಲ್ಲ ಅಂದ್ಬಿಟ್ರು. ನನಗೆ ತುಂಬಾ ಭಯ ಆಗಿದೆ. ಈ ಕಾಗದ ಕಂಡ ತಕ್ಷಣ ನೀವು ಮೈಸೂರಿಗೆ ಬಂದು ಅವರನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಳುವುದು. ಇದೇ ನಮಸ್ಕಾರಗಳು, ನಿಮ್ಮ ಸೊಸೆ ಗಾಯತ್ರಿ. ಟ್ರೀಟ್ಮೆಂಟ್ ತಗೋಬೇಕಾ? ಮಾವ ಬರ್ಲಿ, ಮಾಡ್ತೀನಿ. ಅದನ್ನು ಹಾಕ್ಬೇಡ. ಹಾಕ್ಬಿಟ್ಯಾ? ಹಾಕ್ಬಿಟ್ಟೆ. ನಿಮ್ಮಪ್ಪನ ಗೊತ್ತಾಗ್ಬೇಕು, ನಿನಗೆ ಬುದ್ಧಿ ಕಲಿಸ್ಬೇಕು. ಹಾಗಾದ್ರೆ ನಿಮ್ಮ ಅಪ್ಪನ ನಾನು ನೋಡ್ಲೇಬೇಕು. ನೀವೇನೇ ಹೇಳಿ, ಗಾಯತ್ರಿ ಮತ್ತು ನಾನು ತುಂಬಾ ಪ್ರೀತಿಸ್ತೀವಿ. ನೀವು ಆದಷ್ಟು ಬೇಗ ನಮ್ಮ ಮದುವೆ ಮಾಡಿಕೊಟ್ರೆ ಒಳ್ಳೇದು. ಮಿಸ್ಟರ್ ರವಿ, ನಾವು ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಕಂಡೀಷನ್ನು, ನನ್ನ ಮಗಳನ್ನ ಮದುವೆ ಮಾಡಿಕೊಂಡು ನೀವು ಇಲ್ಲೇ ಇರ್ತೀನಿ ಅನ್ನೋ ಹಾಗಿದ್ರೆ ಬೇಗ ಮದುವೆ ಮಾಡ್ಕೊಡ್ತೀನಿ. ಇಲ್ಲ ಮಗಳನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಹೊರಟೋಗ್ತೀನಿ ಅಂತನೋ ಹಾಗಿದ್ರೆ ಸ್ವಲ್ಪ ತಡವ ಮಾಡ್ಕೊಡ್ತೀನಿ. ಯಾಕೆ ಅಂತಂದ್ರೆ ಬಹಳ ವರ್ಷಗಳಿಂದ ನನ್ನಿಂದ ದೂರ ಇದ್ದ ನನ್ನ ಮಗಳು ಈ ಮನೆಗೆ ಬಂದು ಸ್ವಲ್ಪ ದಿನವೇ ಆಯ್ತು. ಅದಕ್ಕೋಸ್ಕರ ನಂಗೆ ಯಾಕೋ ಇಷ್ಟ ಇಲ್ಲ. ಆದ್ರೆ ನೀವು ಬಲವಂತ ಮಾಡಿದಾಗ ಗಾಯತ್ರಿಗೋಸ್ಕರ ಓ ಥ್ಯಾಂಕ್ ಯು ರವಿ. ಏನಮ್ಮ? ಥ್ಯಾಂಕ್ ಯು. ರವಿ, ನಾನು ಬೆಳಗಾವಿಗೆ ಹೋಗ್ಬೇಕಾದ್ರೆ ಬಳ್ಳಾರಿಗೆ ಹೋಗ್ತೀನಿ ಅಂತ ಮೈಸೂರಿಗೆ ಯಾಕೋ ಹೋದೆ? ಓದೋದು ಹೋದೆ, ಹುಡುಗಿ ಮನಸ್ಸು ಯಾಕೋ ಬೇಜಾರು ಪಡಿಸ್ಬಂದೆ. ನೋಡಿ ಕಾಗದ ಬರ್ತಿದ್ದಾಳೆ ಗಾಯತ್ರಿ. ಕಾಗದ ಬರ್ತಿದ್ದಾಳ? ನಿನ್ನ ಚೆನ್ನಾಗಿ ತರಾಟೆ ತಗೊಂಡು ಬರ್ತಿದ್ದಾಳೆ. ಅಯ್ಯೋ, ನಾನು ಹೋಗ್ಲೇ ಇಲ್ವಲ್ಲಪ್ಪ. ನಿನ್ನಾಣೆ, ಅಮ್ಮನಾಣೆ. ನನಗೆ ಸುಳ್ಳು ಹೇಳ್ತೇನೋ? ಇಲ್ಲಪ್ಪ. ಅವಳು ನನ್ನನ್ನು ಕನಸಲ್ಲಿ ನೋಡಿದ್ದಾಳೆ, ಮಾತಾಡೋಕ್ ಬಂದಿದ್ದಾಳೆ, ನಾನು ಸಿಕ್ಕಿಲ್ಲ, ಅದಕ್ಕೆ ಕಾಗದ ಬರ್ತಿದ್ದಾಳೆ ಅಷ್ಟೇ ಅಪ್ಪ. ನೀನ್ ಇವತ್ತು ಮೈಸೂರಿಗೆ ಹೋಗ್ಲೇಬೇಕು. ಆ ಹುಡುಗಿನ ಸಮಾಧಾನ ಮಾಡಿ ಬರ್ಬೇಕು. ಅಯ್ಯೋ ಯಾಕಪ್ಪ? 10 ದಿವಸ ಮುಗಿದು 11ನೇ ದಿವಸಕ್ಕೆ ಅವಳೇ ಎಲ್ಲಿ ಬರ್ತಾಳೆ? ಯಾಕೆ ಸಮಾಧಾನ ಮಾಡ್ತೀನಿ? ನೀನು ನನಗದೆಲ್ಲ ಗೊತ್ತಿಲ್ಲ. ಇವತ್ತು ಸಾಯಂಕಾಲ ನೀನು ಮೈಸೂರಿಗೆ ಹೋಗ್ಲೇಬೇಕು. ಪ್ರಕಾಶ ಅವನ ಊರಲ್ಲಿ ಇಲ್ವಲ್ಲ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾನೆ. ನೋಡಿ, ಇವಳು ನನ್ನ ಮಗಳು. ಇವಳು ವಿಚಾರವಾಗಿ ಅವ್ರ ಹತ್ರ ಮಾತನಾಡ್ಬೇಕಾಗಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ನೋಡ್ಲೇಬೇಕು. ಏನ್ ಮಾಡೋದು? ಮೊನ್ನೆ ಶ್ರೀರಂಗಪಟ್ಟಣದಿಂದ ಒಂದು ಕಾಗದ ಬಂದಿತ್ತು. ಅಲ್ಲೂ ಹೀಗೆ ಯಾವ್ದೋ ಒಂದು ಹುಡುಗಿಗೆ ಪ್ರಾಮಿಸ್ ಮಾಡಿ ಮುಂದಕ್ಕೆ ಅನ್ನೋದು ಬಿಡಿ. ಅವಳು ಬಾವಿ ಬಿಟ್ಟು ಸತ್ತೋಗ್ತೀನಿ ಕಾಗದ ಬರ್ದಿದ್ಲು. ತಕ್ಷಣ ಇವನು ಹೋಗಿದ್ದಾನೆ. ಬಂದ್ರು ಬರಬಹುದು, ಬರ್ದೇ ಇದ್ರು ಇರಬಹುದು. ಇಲ್ಲ ದೊಡ್ಡ, ಅವ್ರಿಗೆ ನಾನು ಅಂದ್ರೆ ಪ್ರಾಣ. ಅವ್ರು ಹಾಗೆಲ್ಲ ಮಾಡಲ್ಲ. ನಾನು ಎಷ್ಟೋ ಹೇಳ್ತೀನಿ, ಹೆಣ್ಣು ಮಕ್ಕಳು ನಂಬಿಸಿ ಮೋಸ ಮಾಡೋದು, ನಂಬುದವ್ರ ದ್ರೋಹ ಬಗೆಯೋದು ಮಹಾ ಪಾಪ ಅಂತ. ಕೇಳಲ್ವೇ? ಹಣ ಸಂಪಾದನೆ ಮಾಡ್ಬೇಕು ಅನ್ನೋದೇ ಅವನ ಗುರಿ. ಇದೆಲ್ಲ ಎಷ್ಟು ದಿನ ಸ್ವಾಮಿ? ಏನಂತೀರಾ? ದೇವ್ರು ಕೊಡಬೇಕು, ನಾವು ಚೆನ್ನಾಗಿರ್ಬೇಕು. ಏನ್ ಸ್ವಾಮಿ? ನಡಿ ಹೋಗೋಣ. ಪ್ರಕಾಶ, ಪ್ರಕಾಶ ಒಂದೇ ಬಾರಯ್ಯ ಬೇಗ. ಇನ್ನು ಅರ್ಧ ಗಂಟೆ ಒಳಗೆ ನಿಮ್ಮ ಮಾವನ ಮನೇಲಿ ಇರ್ಬೇಕು. ಒಂದೇ. ಏನು? ಇವತ್ತು ಆ ಹುಡುಗಿ ಜೊತೆ ನಿನ್ನ ನಿಶ್ಚಿತಾರ್ಥ. ಮೊದಲನೇ ದಿವಸನೇ ಹೀಗೆ ಲೇಟ್ ಮಾಡಿದ್ರೆ ಹೇಗೆ? ಕಮ. ಕೇಳ್ಕೊಂಡು ಯಾವ್ದೋ ತಪ್ಪದಾರಿ ಹಿಡ್ತಿದ್ದೀರಾ. ಅದೇನು ಅಂತ ಹೇಳಿ. ನಿಮ್ಮಪ್ಪ ಯಾವುದನ್ನು ಅಪೇಕ್ಷೆ ಪಡ್ತಾನೋ ಅದನ್ನು ಸಂಪಾದಿಸಿ ಅವನ ಮುಂದೆ ನಿಂತ್ಕೊಂಡು, ಈಗ ನಾನು ಭಿಕಾರಿ ಅಲ್ಲ, ಈಗಲಾದ್ರೂ ನಿನ್ ಮಗಳನ್ನು ಕೊಡ್ತೀಯಾ ಅಂತ ಕೇಳಬೇಕು ಅಂತ ನನಗಾಸೆ. ಆ ಆಸೆಗೋಸ್ಕರ ಮಾಡಬಾರ್ದು ಕೆಲಸ ಮಾಡಿದ್ರೆ? ಅಂತ ಮಾಡಬಾರ್ದು ಕೆಲಸ ನಾನು ಮಾಡ್ತಿಲ್ಲ. ನನ್ ಮುಖ ನೋಡಿ ಹೇಳಿ, ನೀವು ತಪ್ಪದಾರಿಗೆ ಹೋಗ್ತಿಲ್ಲ ಅಂತ ಹೇಳಿ. ಗೌರಿ, ನಾನೇನ್ ಮಾಡಿದ್ರು ನಿನಗೋಸ್ಕರ ಅನ್ನೋದನ್ನ ಮರಿಬೇಡ. ಹೌದು,
ಯಾವುದೋ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟಿ ಹೆಂಡತಿ ಮಾಡ್ಕೊಂಡು ಆಮೇಲೆ ನನಗೆ ಸೌತಿ ಸ್ಥಾನ ಕೊಟ್ಟಿರಿ ಅಂತ ನನಗೆ ಗೊತ್ತಾಯ್ತು. ಗೌರಿ ಗೌರಿ, ನನ್ನ ಮಾತು ಕೇಳು. ನೋಡಿ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಸತ್ರುನು ನಿಮ್ ಜೊತೆಲೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟಿ ಆ ವೈಭವದಿಂದ ನನ್ನನ್ನು ರಾಣಿಯಾಗಿ ಮೆರೆಸ್ಬೇಕು ಅಂತ ಆಸೆ ಪಟ್ರೆ ಅದಕ್ಕೆ ನಾನು ಸಿದ್ಧವಾಗಿಲ್ಲ. ನೋಡು ಗೌರಿ, ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತ ಮನಸ್ಸು ಮಾಡಿದ್ರೆ ನಾನು ನರಕದಲ್ಲಿದ್ದರೂ ನಿನ್ನನ್ನು ಸಂತೋಷವಾಗಿರ್ತೀನಿ. ಇಲ್ಲಾಂದ್ರೆ ನನ್ನ ಬಿಟ್ಬಿಡ್ತೀರಾ? ಆ ಮಾತು ಹೇಳ್ಬೇಡ ಗೌರಿ. ಈ ಜೀವ ಇರುವವರೆಗೂ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ. ಈ ಪ್ರಕಾಶ ನಿನಗೆ ದ್ರೋಹ ಮಾಡ್ತಾನೆ ಅಂತ ಕನಸಿನಲ್ಲೂ ಭಾವಿಸ್ಬೇಡ. ಪ್ರಕಾಶ್ ಪ್ರಕಾಶ್ ಪ್ರಕಾಶ್, ನಾನು ನಿಮ್ಮನ್ನ ಬಿಡೋಲ್ಲ. ನನ್ಗೆ ಉತ್ತರ ಹೇಳ್ಬಿಟ್ಟು ಹೋಗಿ. ಅವ್ಳು ಯಾರು? ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಕೆಲಸಕ್ಕೆ ನಾವು ಹೋಗ್ತಾ ಇರೋದು. ದಯವಿಟ್ಟು ಅಡ್ಡ ಬರಬೇಡ. ಬರೇ ಹೊತ್ತಾಯ್ತು. ಒಳ್ಳೇದು. ಮೈಸೂರು ವೆದರಪ್ಪ ಅಲ್ಲ? ಈ ಟ್ಯಾಕ್ಸಿಯಲ್ಲಿ ಹೊರಟೋಣ. ಡ್ರೈವರ್, ಮೀಟರ್ ಹಾಕಪ್ಪ. ಅಲ್ಲಿ ನೋಡು. ಅಂತರಾನೇ ಇದ್ದಾನೆ ಬಿಟ್ಟಿ ಮಗ. ಕನ್ನಡ ಹಾಕುವ ಮೊದಲು ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಕಾಣುತ್ತೆ. ಅವನು ಅಲ್ಲಿಗೆ ಹೋಗಿ ಮುಂಚೆ ನಾವು ಅಲ್ಲಿರ್ಬೇಕು. ನಡಿ ನಡಿ. ಅಯ್ಯೋ, ಈ ಹಾಳಾದ ಮೋಟರ್ ಬೈಕ್ ಈಗಲೇ ಕೈ ಕೊಡ್ಬೇಕಾ? ಹಿಂದ್ಗಡೆ ಟ್ಯಾಕ್ಸಿಲ್ ಬರ್ತಾ ಇದ್ದಾನೆ. ಅವ್ನು ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು. ಗೊತ್ತಾಯ್ತಾ? ಹುಷಾರಾಗಿ ಹ್ಯಾಂಡಲ್ ಮಾಡು. ಮನೇಲಿ ಯಾರು ಇಲ್ಲ ಅಂತ ಹೇಳು. ಬೆಂಗಳೂರಿಂತಾನೆ ಬಂದಿರೋದು? ರಾವಬೂದ್ರು ನೋಡಕ್ತಾನೆ. ಇಷ್ಟೋ ತನಕ ನಿಮ್ಗೋಸ್ಕರನೇ ಕಾಯ್ತಾ ಇದ್ರು ಸರ್. ಬಂದ್ ಕೂಡಲೇ ಅವ್ರ ಕರ್ಕೊಂಬರಕ್ ಹೇಳಿದ್ದಾರೆ. ಹೋಗೋಣ ಹೋಗೋಣ. ಗಾಯತ್ರಿಯಲ್ಲಿ ಅಲ್ಲೇ ಹೋಗೋಣ ಸರ್. ಡ್ರೈವರ್ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಸರ್,
ನಿಮ್ಮ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೇನೆ. ಇವ್ರಿಗೆ 2 ಜ್ಯೂಸ್ ಕೊಡಿ. ಒರಿಜಿನಲ್ ಜ್ಯೂಸ್ ತಗೊಂಬನ್ನಿ. ಕುಡೀರಿ. ಏನದು ರಾಮ್ ತರ ಇದೆ, ಕುಡಿಬಾರ್ದು ಕಣೋ. ಆದ್ರೆ ನೀನು ಕುಡಿಯೋ. ಇದನ್ನು ಕುಡಿದ್ರೆ ತಲೆ ತಿರುಗಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಡ್ತೀಯ. ಇಡೋ ಅಲ್ಲಿ. ನಾನ್ ಕೊಟ್ಮೇಲೆ ಬೇಡ ಅನ್ಬಾರ್ದು. ನೋಡು, ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ, ಕುಡಿಯೋ. ಅವಳು ಇನ್ನೇನಾದ್ರೂ ಕುಡಿ ಅಂತಾಳೆ, ಅದನ್ನು ಸೇರಿಸಿ ಕುಡಿದು ಬಿಡು. ಆಮೇಲೆ ಇನ್ನೆಲ್ಲಿರಬಾರ್ದು. ಅಮ್ಮ ತಾಯಿ, ನಾವು ಬರೋದು ಇಲ್ಲ, ಕುಡಿಯೋದು ಇಲ್ಲ. ಕುಡಿಯಲ್ವಾ? ನಿಮ್ಗೆ ಹ್ಯಾಕ್ ಕುಡಿಸ್ಬೇಕು ಅಂತ ನನಗ್ ಗೊತ್ತು. ರೆಡಿ? 1 2 3 4. ಗುಡ್, ವೆರಿ ಗುಡ್. ನಾ ಹೇಳದ್ನಲ್ಲ, ಆ ಜಾಗಕ್ಕೆ ಇವರಿಬ್ಬರನ್ನು ಎತ್ಕೊಂಡು ಹೋಗಿ ಬಿಸಾಕ್ರೋ. ಎಲ್ಲೂ ಹೋಗ್ರೆ ಇರೋ ಹುಷಾರಾಗಿ ನೋಡ್ಕೋಬೇಕು. ಸರಿ, ಆಯ್ತು. ಮಾರುತಿ, ಮಾರುತಿ, ಮಾರುತಿ. ಸರ್, 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 ನನ್ನ ಸ್ನೇಹಿತ ಹೇಳ್ತಾ ಇಲ್ಲ ಪಾಪ, ಸ್ವಲ್ಪ ನೀರು ಕೊಡ್ತೀರಾ? ನೀರ್ ಬೇಕಂತೆ, ಕೊಟ್ ಕಳ್ಸ. ನೀರ್ ಬೇಕಾ? ಅಯ್ಯಪ್ಪ, ಏನ್ ಗ್ರಹಚಾರ ಬಂತಪ್ಪ ನಂಗೆ. ಅಲ್ಲಿ ಪಾರ್ಕ್ನಲ್ಲಿ ಹೊಡಿತಾರೆ, ಇಲ್ಲಿ ರಸ್ತೆಯಲ್ಲಿ ಹೊಡಿತಾರೆ, ಇಲ್ಲಿ ನೀರು ಕೇಳಿದ್ರೆ ಹೊಡಿತಾರಲ್ಲಪ್ಪ. ಇದು ನ್ಯಾಯನಾ? ಅದು ತಪ್ಪು, ಇದು ಕರೆಕ್ಟು. ಮಾರುತಿ,
ಏನಾದ್ರೂ ಹೊಡಿರು. ನಮಗೆ ಗೊತ್ತಿಲ್ಲ. ಕಾರಣ ಇಲ್ಲದೆ ಹೊಡಿತಾರ ಕಣೋ. ನೋಡು ಬಂದ. ಹಾಕ್ರ ಹೋಗೋಣ. ಮಾರುತಿ, ಏನೋ ಆಗೈತಲ್ಲಪ್ಪ. ಮಾವ ವೇಟ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಯಾವುದೋ ಹುಡುಗಿ ಡ್ಯಾನ್ಸ್ ತೋರಿಸಿ ಇದ್ದು ಬದ್ದದನ್ನೆಲ್ಲ ಕದ್ಬಿಟ್ಟು ಬಸ್ ಚಾರ್ಜ್ ಇಲ್ಲದಂತೆ ಮಾಡ್ಬಿಟ್ರಲ್ಲಪ್ಪ. ಹಣೆ ಬರ. ಒಂದ್ ಮಾಡೋಣ, ಮಾವನ್ ಮನೆಗೆ ಹೋಗೋಣ, ಬಸ್ ಚಾರ್ಜ್ ತಗೊಳ್ಳೋಣ, ಊರ್ ಸೇರ್ಕೊಂಡ್ ಬಿಡೋಣ. ಯಾಕೆ ನಿಮ್ ಮಾವನ್ ಮನೆ ಹತ್ರ ಹೋಗಿ ಯಮ್ಮ ತಾಯೇ ಭಿಕ್ಷಮ್ಮ ಅಂತ ಕೇಳು. ನೋಡು, ನೀನೇನಾದ್ರೂ ಹೋಗಿ ಬಸ್ ಚಾರ್ಜ್ ಕೇಳಿದ್ರೆ ಬಿಕಾರಿ ಎಳಿಯ ಅಂತ ಹೇಳಿ ನಿನ್ನ ಒದ್ದು ಓಡಿಸ್ತಾರೆ, ಗೊತ್ತಾ? ಗಾಯತ್ರಿ ನೋಡೋದು ಬೇಡ. ಈ ಸ್ಥಿತಿಯಲ್ಲಿ ಅವ್ರು ನೋಡೋದು ಬೇಡವೇ ಬೇಡ. ಊರ್ಗ್ ಹೋಗೋಣ. ಬಸ್ ಚಾರ್ಜು ಲಾರಿ ಇದೆ, ದಾರಿ ಇದೆ, ಚಲ ಯಾರ್ ಅಪ್ಪಂಗೆ ಏನ್ ಹೇಳೋದು? ಓಹ್ ಸಾರಿ ಬಮ್ಮ. ಏನ್ರಯ್ಯ ಇಷ್ಟು ಬೇಗ ಬಂದ್ಬಿಟ್ರಿ? ಹೌದು, ಮಾವನ ಮನೇಲಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಏನ್ ಉಪಚಾರ, ಏನ್ ಊಟ ನೋಡಿ. ಊಟ ಮಾಡಿ ಮಾಡಿ ಇವನ್ಗೆ ಕೈ ನೋವು, ನನಗೆ ಮೈ ನೋವು. ಅಂತಸ್ತಿಗೆ ತಕ್ಕಾಗ ಅಳತೆಯಾಗಿ ಊಟ ಮಾಡ್ಬೇಕಪ್ಪ. 18 ಫ್ಯಾಕ್ಟ್ರಿ ಓನರ್ ಮನೆ ಆತಿಥ್ಯ ಆದ್ರೆ ಏನ್ ಸಾಮಾನ್ಯವಾಗಿರುತ್ತೆ? ಅವ್ರು ಎದ್ವಾತದ ಹಾಕಿದ್ರು ಕಾಣತ್ತೆ. ನೀವು ಚೆನ್ನಾಗಿ ತಿನ್ಬಿಟ್ರಿ. ಸೂಟ್ ಕೇಸ್ ಎಲ್ಲ ಯಾ ಬಿಟ್ಟು ಬಂದ್ರಿ? ಮೈಸೂರಲ್ಲಿ. ಮಾವನ್ ಮನೆಗ್ ಹೋಗೋದು ಬರೋದು ಹೋಗೋದು ಇದ್ದೇ ಇದೆಯಲ್ಲ, ಅದಕ್ಕೆ ಒಂದ್ಸಟ್ ಅಲ್ಲೇ ಇರ್ಲಿ ಅಂತ ಬಿಟ್ಟು ಬಂದ್ವಿ. ಗಾಯತ್ರಿ ಏನಂದ್ಲು? ಅಂದ್ಲು ಲಾರಿ ಹೋಗ್ತಾ ಇದ್ದೀರಾ ಜೋಪಾನ ಅಂದ್ಲು. ಲಾರಿನ?
ಮೋರಿಗಳು ಜಾಸ್ತಿ ಇದೆಯಲ್ಲ, ಹೇಗೋ ನೀವು ನಾನ್ ಸ್ಟಾಪ್ ಬಸ್ಸಲ್ಲಿ ಹೋಗ್ತಿದ್ದೀರಾ, ಸ್ವಲ್ಪ ಜೋಪಾನವಾಗಿ ಹೋಗಿ ಅಂದ್ರು. ಅವರಪ್ಪ ಏನಂದ? ಏನು ಅನ್ಲಿಲ್ಲ. ಏನು ಅನ್ಲಿಲ್ಲ? ಆ, ಎಲ್ಲ ಅನುಕೂಲ ಆದ್ಮೇಲೆ ಮದುವೆ ಇಟ್ಕೊಳ್ಳಿ ಅಂದ್ರು. ಅಂದ. ಅವನಿಗೇನೇ ಯಾವಂತು ಅಂತ ಅನಾನುಕೂಲ. ರೆಸಿಡೆಂಟ್ ಫ್ಯಾಕ್ಟ್ರಿ ಓನರು. ಹಾ ಬಂದೆ. ಅಡ್ಜಸ್ಟ್ ಆಯ್ತು, ಕೂತ್ಕೊಂಡ್ಬಿಡ. ಸರ್, ಮೈಸೂರಿಂದ ನಿಮಗೆ ಕಾಗದ ಬಂದಿದೆ. ಮೈಸೂರಿಂದ? ಹಾ. ಅಯ್ಯ ರವಿ, ಮೈಸೂರಿಂದ ಕಾಗದ ಬಂದಿದೆಯಯ್ಯ. ಶ್ರೀಯುತ ಭಾಸ್ಕರ್ ರಾಯರಿಗೆ ನಮಸ್ಕಾರಗಳು. ನಿಮ್ಮ ಮಗ ರವಿಯವರು ಇಲ್ಲಿಗೆ ಬಂದದ್ದು ನಮಗೆ ಸಂತೋಷವಾಯಿತು. ಅವರ ಒಪ್ಪಿಗೆಯಂತೆ ಈ ತಿಂಗಳು 27ನೇ ತಾರೀಕು ಮದುವೆಯನ್ನು ಇಟ್ಟುಕೊಂಡಿದ್ದೇವೆ. ನೀವು ನಿಮ್ಮ ಬಂಧುಗಳು ಬರುವ ತಾರೀಖನ್ನು ತಿಳಿಸಿದರೆ ಸಕಲ ಮರ್ಯಾದೆಗಳೊಂದಿಗೆ ಎದುರುಗೊಳ್ಳುತ್ತೇವೆ. ನಿಮ್ಮ ಮಗ ರವಿ ಹೇಳಿದಂತೆ ನಿಮಗೆ ಹೊಟ್ಟೆ ಊತ ಬಂದು ಹಾಸಿಗೆ ಹಿಡಿದಿರುವ ಕಾರಣ ಯಾರು ಬರ್ತದ್ದು? ನೀನ್ ಹೇಳ್ದ? ನೀನು ನಿಶ್ಚಿತಾರ್ಥಕ್ಕೆ ಬರದಿದ್ದಕ್ಕೆ ವಿಷಾದಿಸುತ್ತೇವೆ. ದೇವರು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಏನೋ ಇದಲ್ಲ ರವಿ, ನನಗೆ ಹೊಟ್ಟೆ ಊತ ಬಂದು ಅನಾರೋಗ್ಯ ಹಿಡಿದು ಹಾಸಿಗೆ ಹಿಡಿದು ಅಂತ ಬೀಗರ ಹತ್ರ ಹೋಗಿ ಹೇಳಿದ್ಯಾ ನೀನು? ಇಲ್ಲಪ್ಪ, ಯಾರೋ ಬರ್ತದ್ದು. ನಾನು ನಿನಗೆ ಅರ್ಥವಾಗಲ್ಲ ಕಣೋ, ನಾನು ಅರ್ಥ ಮಾಡಿಸ್ತೀನಿ. ಈ ಮದುವೆ ನಿಲ್ಲಿಸಬೇಕಂತ ನೀವು ಹೂಡಿರೋ ಆಟ ಇದು. ಜೊತೆ ನೀವು ಕಳಿಸಿ ಹೀಗೆ ಮಾಡಿದ್ಯೇನು? ಈ ಮದುವೆ ಮಾಡೇ ತೀರ್ತೀನೋ? ರೀ ಸೆಕ್ರೆಟರಿ, ಎಲ್ಲ ಅರ್ಜೆಂಟ್ ಆಗಬೇಕು. 26ನೇ ತಾರೀಕು ಸಾಯಂಕಾಲ ನಾವು ನಮ್ಮ ಬಂಧುಗಳ ಜೊತೆಲಿ ಲಕ್ಸುರಿ ಬಸ್ಸಲ್ಲಿ ಬರ್ತೀವಿ ಅಂತ ಟೆಲಿಗ್ರಾಮ್ ಕೊಡ್ರಿ. ನಾಳೆ 26ನೇ ತಾರೀಕು ಭಾಸ್ಕರ್ ರಾಯ ನಿನ್ನ ಹಾಗೆ ಇರೋ ರವಿನ ಕರ್ಕೊಂಡು ಬಂಧುಗಳ ಸಮೇತ KSTTC ಟೂರಿಸ್ಟ್ ಬಸ್ನಲ್ಲಿ ಹೊರಡ್ತಾ ಇದ್ದಾನೆ. ಮಂಡ್ಯದಲ್ಲಿರೋ ಆ ಕಾಲುವೆ ಹತ್ರ ಬಸ್ಸನ್ನ ನಿಲ್ಲಿಸಲೇಬೇಕು. ನೀವಿಬ್ರು ಏನ್ ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಬಸ್ನಲ್ಲಿರೋ ರವಿನ ಹೇಗಾದ್ರೂ ಹೊರಗಡೆ ಬರೋ ಹಾಗೆ ಮಾಡ್ಬೇಕು. ನಮ್ ಪ್ರಕಾಶ ಬಸ್ನೊಳಕ್ ಹೋಗ್ಬೇಕು. ವೆರಿ ಗುಡ್, ವೆರಿ ಗುಡ್. ಬಸ್ನಲ್ಲಿರೋ ಪ್ರಕಾಶನೇ ರವಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ವಾಲ್ಗ ಓದಿಸ್ತಾರೆ, ಮಧ್ಯಾಹ್ನ ಮದುವೆ ಮಾಡ್ತಾರೆ. ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಅವನ್ ಥರನೇ ಪ್ರಕಾಶ್ ನಡ್ಕೋಬೇಕಲ್ಲ. Cheers. ಮಾರುತಿ, ಅಲ್ಲಿ ಹೋದ್ಮೇಲೆ ಸನ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ? ಸನ್ಮಾನ ಮಾಡ್ತಾರೆ, ದೊಡ್ಡದಾಗಿ ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಾರಿನ ಮೇಲೆ ಸನ್ಮಾನ ಮಾಡ್ತಾರ, ಕುದುರೆ ಮೇಲೆ ಸನ್ಮಾನ ಮಾಡ್ತಾರ? ಕುದುರೆನ ನಿನ್ ಸೈಜ್ ನೋಡಿ ಅದಕ್ಕೆ ತಕ್ಕನಾಗೆ ಒಂದು ಚಿಕ್ಕ ಕುದುರೆ ಸೆಟಪ್ ಮಾಡಿ ಬ್ಯಾಂಡ್ ಗಂಡು ಬರ್ಸಿ ಕರ್ಕೊಂಡು ಹೋಗ್ತಾರೆ. ಮಾರುತಿ, ಮದುವೆ ಛತ್ರದಲ್ಲ, ಮನೆಯಲ್ಲ? ಮದುವೆ ಛತ್ರದಲ್ಲ. ಇದು ಸ್ವಲ್ಪ ಕಷ್ಟವಾದ ಪ್ರಶ್ನೆ. ಒಂದ್ ಕೆಲ್ಸ ಮಾಡು, ಪಕ್ಕದಲ್ಲಿ ನಿದ್ದೆ ಮಾಡ್ತಿದಾರಲ್ಲ ಅವ್ರನ್ನ ಎಬ್ಬರಿಸಿ ಕೇಳು. ಅಪ್ಪ ಅಪ್ಪ, ಏನಾಯ್ತು? ಏನಿಲ್ಲಪ್ಪ, ಮದುವೆ ಛತ್ರದಲ್ಲ, ಮನೆಯಲ್ಲ? ಮನೆಯಲ್ಲಿ ಮಾಡೋದಾದ್ರೆ ನಮ್ಮ ಮನೇಲಿ ಮಾಡ್ತಾ ಇರ್ಲಿಲ್ವೇ? ಬಸ್ ಹತ್ತಿ ಯಾಕೆ ಹೋಗ್ಬೇಕಾಗಿತ್ತು? ಅಷ್ಟು ಗೊತ್ತಾಗಲ್ವೇನು? ಛತ್ರದಲ್ಲಿ. ಅಪ್ಪ, ಏನಯ್ಯ ಅದು? ಅಲ್ಲಪ್ಪ, ಫಸ್ಟ್ ನೈಟ್ ನಮ್ಮ ಮನೆಯಲ್ಲ, ಅವ್ರ ಮನೆಯಲ್ಲ? ಅದು ನಾನೇ ಹೇಳ್ಬೇಕಾ? ಮಗ ಕೇಳೋ ಮಾತಾ ಇದು. ಫಸ್ಟ್ ನೈಟ್ ನಂದಲ್ಲ? ಏನು ಮನುಷ್ಯನ ನೀನು? ಬಸ್ಸಲ್ಲಿ ಯಾರ ನಿದ್ದೆ ಮಾಡ್ಕೊಂಡ್ ಬರ್ತಾರೇನು? ಸಾರಿ ಸರ್. ಒಳ್ಳೆ ಸಾರಿ, ಹೋಗ. ಮತ್ತೆ ಎಳ್ನೀರು ಗರಂ ಚಾಯ, ಎಳ್ನೀರು ಮತ್ತೆ ಎಳ್ನೀರು ಬೇಡ, ಕೆಳಗಿಳಿದು ಹೋಗಯ್ಯ. ಕೂಲ್ ಆಗಿರುತ್ತೆ. ಬೀಗರು ಬಿದ್ದವ್ರು ಒತ್ತಾಗೋಯ್ತು ಅಂತ ನಾವು ಒದ್ದಾಡ್ತಿದ್ರೆ ಇವ್ರು ಹೇಳಿರೋದು ಬಂದ. ಇಳಿಯ ಯಾಕೆ? ಡ್ರೈವರ್ ಬೇಗ ಓಡಿಸ ಗಾಡಿನ. ಬುದೇ, ನೀವೇನ್ ಅರ್ಜೆಂಟ್ ಮಾಡಿದ್ರೆ ಇಲ್ಲಿಂದ ಹೋಗೋದು ಅರ್ಧ ಗಂಟೆ ಆಗುತ್ತೆ. ಯಾಕೆ? ಅಲ್ಲಿ ನೋಡಿ. ಯಾವನೇ ಆನೆ ನೀರು ಒಳ್ಳೆ ಡನ್ಲಪ್ ಡ್ರೈವರ್ ಸಿಕ್ಕದಲ್ಲ ನನಗೆ. ಕೈಗೊಂದು ಬಾಯಿಗೊಂದು ಇಟ್ಕೊಂಡವನಲ್ಲಪ್ಪ.
ಇವನು 1-2 ಕುಡಿಯೋನಲ್ಲ, 7-8 ಕುಡಿತಾನೇನೋ. ಅಯ್ಯೋ, ನಮ್ಮ ಅವಸರಕ್ಕೆ ಒಳ್ಳೆ ಡ್ರೈವರ್ ಸಿಕ್ಕದಲ್ಲ, ಗ್ರಾಚಾರ. ಈ ಗ್ಯಾಪ್ ಅಲ್ಲಿ ನೀರೆಲ್ಲ ಹಾಕ್ಬಿಟ್ರೆ ಟೀ ಎಲ್ಲ ಗ್ಲಾಸ್ ಬಂದ್ಬಿಟ್ಟು ಒಂದ್ ನಿಮಿಷ ಬನ್ನಿ 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 ಇಲ್ಲ ಬಿಸಿ ಬಿಸಿ ಬನ್ನಿ ಬನ್ನಿ ಇಲ್ಲಿ ಹಾಕ್ಬಿಟ್ರೆ ನೀರು ಬಂದ್ಬಿಟ್ಟು ಬನ್ನಿ 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 ಇಲ್ಲಿ ಮತ್ತೆ ಇಲ್ಲಿ ಎಲ್ಲಿಂದ ಬಂದವ್ರು ಹಾಳಾದವ್ರು? ಬೇಗ ಮಾರೋ ರವಿ. ಬನ್ನಿ ಬನ್ನಿ ಇಲ್ಲೇ ಇಲ್ಲೇ ಅದೇ ಬನ್ನಿ ಮತ್ತೆ ಮತ್ತೆ ಮೆತ್ತಿಗೆ ಮೆತ್ತಿಗೆ ಬನ್ನಿ 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 ನೋಡಿ ಇಲ್ಲೇ ಇಲ್ಲೇ ಬನ್ನಿ ಬನ್ನಿ ಇಲ್ಲೇ ಬನ್ನಿ 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 ಇಲ್ಲ पिछलो जल्दी शर्ट पहन ऐसी अकड़े ऐसी जल्दी बेगा अरे शुभ चल बेगा बेगा हाँ चल जल्दी ಎಷ್ಟೊತ್ತು ಹೋಗೋದು? ಬರ, ಬಂದು ಕೂತ್ಕೋ. ಯಾವನೋ ನೀನು? ಈಗ ಹೊತ್ತಾಗೋಗಿದೆ, ನಾನು ಒದ್ದಾಡ್ತಾ ಇದ್ದೀನಿ. ಆನೆ ತರ ಅಲ್ಲಾಡ್ಕೊಂಡ್ ಬರ್ತಾವನೆ. ಡ್ರೈವರ್ ಹೊರಡೆಯ ಬೇಗ. ಇಲ್ಲಿ ಭಾಸ್ಕರ ಇರು ಅಂದ್ರೆ ನಾನೇ ಏನಾಗ್ಬೇಕಾಗಿತ್ತು? ನೋಡಿ, ನಿಮ್ ಮಗನ್ ತರಾನೇ ನಮ್ಮ ಅವ್ರ ಪ್ರಕಾಶ್ ಅಂತ. ಯಾರು ನಮ್ಮವ್ರು ನಿಮ್ಮವ್ರು? ಲೇಟ್ ಆಗ್ತಾ ಮುಖ್ಯವಾದ ವಿಷಯ ಹೇಳ್ಬೇಕು. ಮುಖ್ಯವಾದ ವಿಷಯ ಏನಿದೆ ನೋಡ್ಬೇಕಮ್ಮ. ಇಲ್ಲ, ನಮ್ಮ ಅವ್ರ ಪ್ರಕಾಶ್ ಅಂತ. ಅವ್ರು ಬೇರೆ ಅರ್ಧ ಗಂಟೆ ಮಾಡ್ದ. ಡ್ರೈವರ್ ಬೇಗ ಹೋಗಯ್ಯ. ಪ್ರಕಾಶ್, ನಾನು ಪ್ರಕಾಶ್ ಅಲ್ಲ, ರವಿ. ಹಾಗಾದ್ರೆ ಬಸ್ನಲ್ಲಿರೋದು ಪ್ರಕಾಶನ? ಬಸ್ನಲ್ಲಿ? ಯಾವ ಬಸ್ನಲ್ಲಿ? ನಿಮ್ಗೇನ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಬೇಗ ಹೋಗಯ್ಯ. ಲಾಯ್, ಅವನ್ ಹೇಳ್ಕೊಂಬನ್ರ. ಎಲ್ರೋ? ಇಲ್ಲಿವರೆಗೂ ಇದ್ದ, ಈಗ 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 ಇಲ್ಲ. ಅಂದ್ರೆ
ಇಲ್ಲೇ ಎಲ್ಲೋ ಇರ್ಬೇಕು, ಹುಡುಕ್ರ ಬೇಗ. ಯಾರು ಯಾರು ಸಿಕ್ಕದ್ನ ಒಳಗೆ ಹಾಕ್ರ. ಹುಷಾರಾಗಿ ನೋಡ್ಕೋ. ಹೇಳಮ್ಮ. ಪೆಟ್ಟಿ ಕೊಡಯ್ಯ. ಅಪ್ಪ ಪೆಟ್ಟಿ ಕೊಡು ಒಂದೇ. ತಗೊಳಮ್ಮ. ಇದರಲ್ಲಿ ನಿಮ್ಮ ಅತ್ತೆ ಹಾಕೊಂಡಿದ್ದು ಒಡವೆ ಎಲ್ಲ ಇದೆ. ಫ್ಯಾಷನ್ ಹಳೆದಾದ್ರೂ ಬಂಗಾರ ಬಂಗಾರನೇ. ನನ್ನ ಸೊಸೆಗೋಸ್ಕರ ಅಂತ ತೆಗೆದಿಟ್ಟಿದ್ಲಮ್ಮ. ಬೀಗದ ಕೈ ಕೊಡಯ್ಯ. ಬೀಗದ ಕೈ ಕೊಡಯ್ಯ ಅಂದೆ. ಏನ್ ಬೇಜವಾಬ್ದಾರಿ ಜನಗಳಯ್ಯ ನೀವು. ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿದ್ರು ಬೀಗದ ಕೈ ಹುಡುಕಿ ತಂದು ಕೊಡ್ಬೇಕು. ಅಲ್ಲಿವರೆಗೂ ಪೆಟ್ಟಿ ನಿನ್ನ ಹತ್ರ ಇರ್ಲಮ್ಮ. ನಾನೇ ನನ್ನ ಕೈಯಾರ ಒಡವೆ ಎಲ್ಲ ತೆಗೆದುಕೊಡ್ತೀನಿ ನಿನಗೆ. ಆವತ್ತು ಮದುವೆ ದಿವಸ ಈ ಒಡವೆಗಳು ಹಾಕೊಂಡೇ ನೀನು ಹಸೆ ಮೇಲೆ ಕೂತ್ಕೋಬೇಕು, ಗೊತ್ತಾಯ್ತಾ? ನಿಮ್ಮ ಅಪ್ಪ ಅವ್ರು ಎಲ್ಲಿದ್ದಾರಮ್ಮ? ಮೇಲಿದ್ದಾರೆ, ಬನ್ನಿ ತೋರಿಸ್ತೀನಿ. ಯೂಸ್ಲೆಸ್ ಫೆಲೋ. ಮಿಸ್ಟರ್, ನನ್ನ ರೂಮಲ್ಲಿ ಮೇಲ್ಗಡೆ ಇದೆ ಮಿಸ್ಟರ್, ನಡೀರಿ. ಅದೆಲ್ಲ ಗೊತ್ತಿಲ್ಲ. ಬೀಗದ ಕೈ ಎಲ್ಲಿದ್ರು ಹುಡುಕ್ ತಂದು ಕೊಡ್ಬೇಕು. ಗಾಡಿ ಓಡಿಸ. ನಿಲ್ಸಿ ನಿಲ್ಸಿ ನೀನು ನಿಲ್ಸಪ್ಪ, ನಿಲ್ಸಿ ಸರ್, ನಿಲ್ಸಿ ಸರ್. ಡ್ರೈವರ್ ಸರ್, ಒಂದ್ ನಿಮಿಷ ಬರ್ತೀರಾ? ಒಂದ್ ನಿಮಿಷ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಬಂದೆ ಬಂದ್ ಕೊಡ್ತೀನಿ ರೀ, ಬಂದ್ ಕೊಡ್ತೀನಿ ರೀ.
ಒಳಗಿದ್ದಾರೆ. ಏಯ್ ಕೀ ಕೊಡೋ. ಏನು ಕೀ ಕೊಡೋ? ಕೀನಾ? ನನಗ್ ಗೊತ್ತು, ಆ ಹುಡುಗಿ ಎಲ್ಲ ಹೇಳಿದ್ದಾಳೆ. ನನ್ನ ಹಾಗೆ ಇದ್ಕೊಂಡು ನನಗೆ ಮೋಸ ಮಾಡ್ತೀಯಾ? ನಾನ್ ಕೀ ಕೊಡೋಲ್ಲ. ಕೀ ಕೊಡು. ಕೊಡೋಲ್ಲ. ಓಡೋಗ್ತಿದ್ದಾನೆ ಅಂತ ಹೇಳಕ್ ಬಂದ್ರಲ್ಲ, ಅವ್ನು ಎಲ್ಲಿದ್ರು ಹಿಡಿದು ಒಳಗೆ ಹಾಕಿ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ. ಕಾಡ್ನಲ್ಲೂ ಹೊಡಿತಾರಲ್ಲಪ್ಪ. ಅಯ್ಯೋ ಮಾರುತಿ, ನಾನು ಕಣೋ. ಮದುವೆ ಬಿಟ್ಟು ಯಾಕೆ ಬಂದೆ? ನಾನು ಅಲ್ಲಿ ತಲುಪೇ ಇಲ್ಲ. ಅವನು ಹಾಗಾದ್ರೆ ಅವನು ನಾನಲ್ಲ, ನಾನು ಮಾರುತಿ. ಅವನು ಗಾಯತ್ರಿನ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಕಣೋ. ಏನು ಗಾಯತ್ರಿ ಮದುವೆ ಆಗ್ತಾನೆ? ಹೌದು ಕಣೋ. ನಾನೀಗ ಏನ್ ಮಾಡ್ಲಿ ಮಾರುತಿ, ಏನ್ ಮಾಡ್ಲಿ? ಸರಿ ಬಾ ನನ್ನ ಜೊತೆ. ಮಾರುತಿ, ಅವರೆಲ್ಲ ಬರ್ತಾ ಇದ್ದಾರೆ. ಬಾ ಈ ಕಡೆ. ಒಂದ್ ಕೆಲಸ ಮಾಡು, ನೀನ್ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗು. ಆದಷ್ಟು ಬೇಗ ಮದುವೆ ಮನೆ ಸೇರ್, ಗೊತ್ತಾಯ್ತಾ? Ah!
ಒಳ್ಳೆ ನನ್ನ ಮಗನ ಸವಾಸ ಆಯ್ತಾನ ನನಗೆ. ಹಗಲೆಲ್ಲ ಹೆಣ್ಣು ನೋಡಕ್ ಹೋಗ್ತಿದ್ರೆ ಕೈ ಕೊಡ್ತಾ ಇದ್ದ, ಇವತ್ತು ಕೈ ತೊಳೆದ್ಬಿಟ್ಟು ನೀವ ಮದುವೆಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ನೀವು ಡ್ರಮ್ ಉಳಿಸಿ ಬಿಟ್ರಲ್ಲ. ನಾನು ಅವ್ರು ಹೋಗ್ಬಾರ್ದು ಅಂತ ಆಗ್ತೆ. ಈಗೇನ್ ಮಾಡೋದು? ದೇವರೇ ಗತಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟಿದೆ ನೀನು. ಎಷ್ಟೇ ಹುಡ್ಕೊಂದಿನ ಅಪ್ಪ ಕೀ ಅಂದ್ರಲ್ಲ ನೀವು. ಈಗ ಮನೆ ಹಾಳಾಯ್ತು. ಮುಹೂರ್ತ ಬೇರೆ ಹೋಗ್ತದೆ. ಬಾಯ್ಲಿ ಜವಾಬ್ದಾರಿ ಹೋಗಿ ಕೂತ್ಕೊಳ್ಳಯ್ಯ. ಗಟ್ಟಿ ಬೇಡ ಹೊಡಿರಯ್ಯ. ಎಲ್ರು ಅಕ್ಷತೆ ಹಾಕಾಯ್ತಾ? ದಾರಿ ಬಿಡಿ ಬನ್ನಿ, ನೀವೊಬ್ರು ಹಾಕಿ. ನೋಡಿದ್ಯಾ, ನಿನಗಿಂತ ಮೊದಲೇ ಮದುವೆ ಮಾಡ್ಕೊಂಡ್ಬಿಟ್ಟೆ. ನೀನ್ ಬೇಜಾರ್ ಪಟ್ಕೋಬೇಡ, ನಿನಗೂ ಮದುವೆ ಮಾಡ್ತಿದ್ದೀವಿ. ಏನೇ ನೋಡ್ತಾ ಇದೀಯಾ? ಗೌರಿ ಸರಿಯಾದ ಸಮಯಕ್ಕೆ ಬಂದು ರಸ್ತೆಯಲ್ಲಿ ಅಡ್ಡ ಹಾಕಿ ವಿಷಯ ತಿಳಿಸಿ ಹೋಗಿದ್ರೆ ನಮ್ ಗಾಯತ್ರಿ ಭವಿಷ್ಯ ಏನಾಗ್ತಿತ್ತು? ಮನಸ್ಸಿನಂತೆ ಮಹಾದೇವ ಅಂತ ದೇವರು ದೊಡ್ಡವನು. ನಮ್ ಗಾಯತ್ರಿ ಮದುವೆ ರವಿ ಜೊತೆನೇ ಆಯ್ತು. ನೀನ್ ಮಾಡಿರೋ ತಪ್ಪಿಗೆ 14 ವರ್ಷ ಜೈಲಿಗೆ ಕಳಿಸ್ಬೇಕು ನಿನ್ನ. ರವಿ ಮಾಡ್ಬೇಡಿ, ದಯವಿಟ್ಟು ಹಾಗೆ ಮಾಡ್ಬೇಡಿ. ನನ್ಗಂತ ನಿಮ್ಗೇನು ಅನ್ಯಾಯ ಮಾಡಿಲ್ಲ. ನನ್ನನ್ನು ಮದುವೆ ಆಗ್ಬೇಕು ಅನ್ನೋ ಆಸೆಯಿಂದ ಈ ರೀತಿ ನಡ್ಕೊಂಡ್ರು. ನೋಡಿ, ನೀವ್ ನನ್ಗೆ ತಂದೆ ಇದ್ದ ಹಾಗೆ. ನೀವೇ ನಿಂತ್ಕೊಂಡು ಮದುವೆ ಮಾಡಿದ್ರಿ. ಈ ಗಂಡ ಹೆಂಡತಿನ ದೂರ ಮಾಡೋದು ನಿಮ್ಗೆ ನ್ಯಾಯನಾ? ಅವನಿಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಅವನಿಗೆ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ಆ ಡ್ರೈವರ್. ನಮಸ್ಕಾರ ಸರ್. ಏನ್ ಸರ್ ಅರ್ಜೆಂಟಾ? ಈ ಮಾರುತಿ ಮನಸ್ಸು ಮಾಡಿದ್ಮೇಲೆ ಮುಗಿಲೇಬೇಕು ಗಾಯತ್ರಿ ಮದುವೆ. ಅದನ್ನ ತಪ್ಸಕ್ ನೋಡ್ತಿದ್ಯಾ? ಚಾಂಡಾಲ, ನಿನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಲು ಏನು ಬಂತು ಮಲ್ಲೋಗರ ನಿನಗೆ? ಮಗನಿಗಿಂತ ಹೆಚ್ಚಾಗಿರೋ ಗಾಯತ್ರಿಗೆ ಮೋಸ ಮಾಡಕ್ ನೋಡ್ತೀಯಾ? ಯಜಮಾನ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಹಣದ ಆಸೆಗೋಸ್ಕರ ದೇವರಂತ ನಿಮಗೆ ಅನ್ಯಾಯ ಮಾಡಿಬಿಟ್ಟೆ. ನಿಮಗೆ ಮುಖ ತೋರ್ಸೋಕು ನನಗೆ ಯೋಗ್ಯತೆ ಇಲ್ಲ ಯಜಮಾನ್ರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ನೀ ಮಾಡಿದ ತಪ್ಪಿಗೆ 14 ವರ್ಷ ಜೈಲಿನಲ್ಲಿ ಕೊಳೆ ಹಾಗೆ ಮಾಡ್ತೀನಿ. ಮಾಡ್ಬೇಡಿ ಯಜಮಾನ್ರೆ, ಮಾಡ್ಬೇಡಿ. ನಿಮ್ ತಮ್ಮಯ್ಯ ಏನು ಹಣತನ ಹಾಗೆ ಮಾಡಿಸ್ತು. ನೀವು ಕರುಣೆ ತೋರದೆ ಇದ್ರೆ ನಾನು ನನ್ನ ಮಕ್ಕಳು ಅನಾಥರಾಗ್ಬಿಡ್ತೀವಿ. ನನ್ನ ಗಂಡನ ಉಳಿಸ್ಕೊಡು ದಣಿ, ಉಳಿಸ್ಕೊಡಿ. ಏನಯ್ಯ ಇದು?
ಇವನಿಗೆ ಶಿಕ್ಷೆ ಕೊಡೋಣ ಅಂದ್ರೆ ಇವಳು ಬೇಡ ಅಂತಾಳೆ, ಅವನ ಶಿಕ್ಷೆ ಕೊಡೋಣ ಅಂದ್ರೆ ಅವಳು ಬೇಡ ಅಂತಾಳೆ. ಇದರಲ್ಲಿ ಶಿಕ್ಷೆ ಯಾರು ಕೊಡೋದು? ನಿಜವಾದ ತಪ್ಪಿತಸ್ಥರು ಯಾರು? ಅಪ್ಪ ನಿನಗೆ 14 ವರ್ಷ ಶಿಕ್ಷೆ ಕೊಡ್ಬೇಕು. ನಾ ಏನ್ ಮಾಡುದು? ಯಾಕೆ ಹೇಳ, ಇವನು ನನ್ನ ಹಾಗೆ ಇದ್ದಾನೆ. ನೀನ್ ಯಾವಾಗ್ಲೂ ಬಿಸ್ನೆಸ್ ಅಂತ ಮೈಸೂರಿಗೆ ಹೋಗ್ತಿದ್ಯಲ್ಲ, ಅಲ್ಲೇನಾದ್ರೂ ರಾಂಗ್ ಡಯಲ್ ಮಾಡ್ದ? ಮಾತಾಡಿದು ಶಿವ ವರಲಕ್ಷ್ಮಿ, ನಾನು ನಿನಗಂತ ದ್ರೋಹ ಮಾಡ್ತೇನೆ ನೋಡ ನಿನ್ ಮಗ ಹೇಳ್ತಾ ಇರೋದು. For more updates, like, comment, subscribe to our channel.